ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇಂದಿನ ತರಗತಿಗೆ ನಿಮಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮಕ್ಕಳೇ, ನೀವು ರತ್ನತ್ರಯರನ್ನ ಕೇಳಿದಿರಲ್ವಾ? ಪಂಪ, ರನ್ನ, ಜನ್ನ ಅಂತ ಹೇಳಿ. ಹೌದು. ಹಾಗಿದ್ರೆ ರನ್ನನ ಒಂದು ಗದಾಯುದ್ಧ ಅಂತ ಹೇಳಿ ಕೇಳಿದ್ದೀರಾ ಅವರ ಕಾವ್ಯವನ್ನ? ಹಾಗಿದ್ರೆ ಮಕ್ಕಳೇ, ರನ್ನನ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯದ ಒಂದು ಭಾಗವಾದಂಥ ನಮ್ಮ ಛಲಮನೆ ಮೆರವಂ ಅನ್ನುವಂಥ ಒಂದು ಪದ್ಯ ಭಾಗವನ್ನ ನೋಡೋಣ ಬನ್ನಿ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಂದಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಏನಪ್ಪ ಇದೆ ಇಂದಿನ ತರಗತಿಯಲ್ಲಿ ಅಂದ್ರೆ, ಫಸ್ಟ್ ಆಸ್ ಯೂಶುವಲ್ ನಮ್ಮ ಕಲಿಕಾಂಶಗಳು. ಏನೇನಪ್ಪ ಕಲಿಕಾಂಶಗಳು ಅಂತ ಹೇಳಿದ್ರೆ, ನಮ್ಮ ಕೃತಿಕಾರರ ಪರಿಚಯ, ಪದ್ಯದ ಆಶಯ, ಪದ್ಯದ ಪ್ರವೇಶ, ಪದ್ಯದ ಭಾವಾರ್ಥ, ವ್ಯಾಕರಣಾಂಶ ಮತ್ತು ಅಭ್ಯಾಸ ಭಾಗ. ಹಾಗಿದ್ರೆ ಕೃತಿಕಾರರ ಪರಿಚಯವನ್ನ ನೋಡೋಣ ಮಕ್ಕಳೇ. ಹಾಗಿದ್ರೆ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಕೃತಿಕಾರರು ಯಾರು ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಈಗಾಗಲೇ ನಾನು ರನ್ನ ಮಹಾಕವಿಯ ಬಗ್ಗೆ ಹೇಳಿದ್ದೀನಿ. ಇವರು 949 ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಂತ ಹೇಳ್ತೀವಲ್ವಾ. ನೋಡಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಥವಾ ಮುಧೋಳ ಅಂತ ಹೇಳ್ತಾರೆ. ಈಗ ಮುಧೋಳ ಅಂತ ಹೇಳ್ತೀವಿ, ಇದು ಮುಧುಒಳಲು ಅಂತ ಹೇಳ್ತೀವಿ. ಈಗಿನ ಮುಧೋಳ ಅಂತ ಹೇಳ್ತಿಲ್ಲ, ಆ ಗ್ರಾಮದಲ್ಲಿ ಅವರು ಜನಿಸಿದ್ರು. ಎಲ್ಲಿ ಜನಿಸಿದ್ರಪ್ಪ ಅಂತ ಹೇಳಿದ್ರೆ, ಬಾಗಲಕೋಟೆ ಜಿಲ್ಲೆಯ ಮುಧುಒಳಲು ಅಥವಾ ಮುಧೋಳ ಅಂತ ಹೇಳ್ತಾರೆ, ಅಲ್ಲಿ ಜನಿಸಿದ್ರು. ಯಾವಾಗ? 949ರಲ್ಲಿ ಜನಿಸಿದ್ರು. ಹಾಗಿದ್ರೆ ಮಕ್ಕಳೇ, ಯಾವ ಯಾವ ಕೃತಿಗಳನ್ನ ಬರೆದಿದ್ದಾರೆ ರನ್ನ ಮಹಾಕವಿ ಅಂತ ಹೇಳಿ ನೋಡೋಣವಾ? ಯಾವ್ಯಾವ ಕೃತಿಗಳು ನೀವೇ ಹೇಳಿ ಮಕ್ಕಳೇ. ಸಾಹಸ ಭೀಮ ವಿಜಯ ನಾನು ಈಗಾಗಲೇ ಹೇಳಿದ್ದೀನಿ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತ. ಮತ್ತೆ ರನ್ನ ಕಂದ ಅಂತ ಹೇಳಿ ಒಂದು ನಿಘಂಟು ಕೂಡ ಬರೆದಿದ್ದಾರೆ. ಹಾಗೇನೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತ ಹೇಳಿ ಒಂದು ಜೈನ ಮಹಾಮುನಿಯ ಒಂದು ಪುರಾಣವನ್ನ ಬರೆದಿದ್ದಾರೆ. ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಅಂತ ಹೇಳಿ ಈ ಎಲ್ಲ ಕಾವ್ಯಗಳನ್ನ ಬರೆದಿದ್ದಾರೆ. ಈ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತ ಹೇಳಿದೆ ಅಲ್ವಾ, ಈ ಕೃತಿ ತುಂಬಾ ವಿಶೇಷವಾಗಿದೆ. ನೀವು ದಾನ ಚಿಂತಾಮಣಿ ಅತ್ತಿಮಬ್ಬೆ ಬಗ್ಗೆ ಕೇಳಿದಿರಲ್ಲ ಮಕ್ಕಳೇ. ಅವರ ಆಶ್ರಯದಲ್ಲಿ ಈ ರನ್ನ ಮಹಾಕವಿ ಇದ್ರು. ಅವಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ, 1008 ಪ್ರತಿಗಳನ್ನ ದಾನ ಚಿಂತಾಮಣಿ ಅತ್ತಿಮಬ್ಬೆ ಏನ್ ಮಾಡಿದ್ರು, ಕೈಯಿಂದನೇ ಬರೆಸಿ, ಹಸ್ತಪ್ರತಿಗಳು ಅಂತ ಹೇಳ್ತಾರೆ. ಅವಾಗೆಲ್ಲ ಪ್ರಿಂಟಿಂಗ್ ಎಲ್ಲ ಇರ್ಲಿಲ್ವಲ್ಲ, ಹಸ್ತಪ್ರತಿಗಳನ್ನ ಮಾಡಿಸಿ ದಾನವನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಮತ್ತೆ ಇವರು ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಆಶ್ರಯದಲ್ಲಿದ್ರು ಅಂತ ಹೇಳ್ಬೋದು. ಇವರು ಅದಕ್ಕಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಸಾಹಸ ಭೀಮ ವಿಜಯಂ ಅಂತ ಹೇಳಿ ಒಂದು ಕಾವ್ಯವನ್ನ ಬರೆದ್ರು. ಆಮೇಲೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತ ಬರೆದ್ರು. ಆಮೇಲೆ ಪರಶುರಾಮ ಚರಿತಂ ಮತ್ತೆ ಚಕ್ರೇಶ್ವರ ಚರಿತಂ ಅಂತ ಬರೆದ್ರು. ಮತ್ತೆ ರನ್ನ ಕಂದ ಅಂತ ಹೇಳಿ ನಿಘಂಟುನ ಬರೆದ್ರು. ಹಾಗಿದ್ರೆ ಬನ್ನಿ ಮಕ್ಕಳೇ, ಅವರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನ ನೋಡೋಣ. ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದೆ ನಿಮಗೆ ಗೊತ್ತಿರಬೇಕು. ಆಗಿನ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಮಗೆ ಯಾವುದೇ ರೀತಿಯಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇರ್ಲಿಲ್ವಲ್ಲ, ಹೌದಲ್ವಾ? 900ರ ಶತಮಾನದಲ್ಲಿ. ಅದಕ್ಕೋಸ್ಕರ ಇವರು ತೈಲಪ ರಾಜ ಅವರು ಏನ್ ಮಾಡಿದ್ರು, ತೈಲಪ ರಾಜನ ಆಶ್ರಯದಲ್ಲಿದ್ರಲ್ವಾ, ಅವರು ಇವರಿಗೆ ಕವಿ ಚಕ್ರವರ್ತಿ ಅಂತ ಹೇಳಿ ಬಿರುದನ್ನ ಕೊಟ್ರು. ಕವಿ ಚಕ್ರವರ್ತಿ ಅಂತ ಹೇಳಿ ಬಿರುದನ್ನ ಕೊಟ್ರು ಅಂತ ಹೇಳ್ತಾರೆ. ಈಗಾಗಲೇ ಹೇಳಿದೀನಿ, ಇವರು ರತ್ನತ್ರಯರು ಅಂತ ಹೇಳಿ 3 ಜನ ಇದಾರಲ್ವಾ, ಅವರಲ್ಲಿ ಒಬ್ರು. ಪಂಪ, ರನ್ನ ಮತ್ತು ಜನ್ನ ಅಂತ ಹೇಳಿ ನಾವು ರತ್ನತ್ರಯರು ಅಂತ ಹೇಳ್ತೀವಿ. ತೈಲಪ ರಾಜನ ಆಶ್ರಯದಲ್ಲಿದ್ರು, ಅದಕ್ಕೋಸ್ಕರ ಇವರಿಗೆ ಕವಿ ಚಕ್ರವರ್ತಿ ಅಂತ ಹೇಳಿ ಬಿರುದನ್ನ ಕೊಟ್ರು. ಮತ್ತೆ ಈಗಾಗಲೇ ನಿಮ್ಗೆ ಹೇಳಿದೀನಿ, ಇವರು ಕನ್ನಡದ ರತ್ನತ್ರಯರಲ್ಲಿ ಒಬ್ಬರು ಅಂತ ಹೇಳಿ. ಮತ್ತೆ ಇವರ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ ಅಂತ ಹೇಳಿ. ಮ್ಯಾಮ್ ಕೇಳ್ತಾರಾ, ಇವ್ರ ಹೆಸರನ್ನ ಕೇಳ್ತಾರಾ ಅಂತ ಹೇಳಿ ನಿಮ್ ಕ್ವಶನ್ ಬಂದ್ರೆ, ತಂದೆ ತಾಯಿ ಹೆಸರನ್ನ ಕೇಳಲ್ಲ ಮಕ್ಕಳೇ. ನಿಮ್ಗೆ ಗೊತ್ತಿದ್ರೆ ಒಳ್ಳೆಯದು ಅಂತ ಹೇಳಿ. ನೀವು ಯಾವಾಗ್ಲೂ ಕೃತಿಕಾರರ ಪರಿಚಯವನ್ನ ಬರಿಬೇಕಾದ್ರೆ, ಕೃತಿಕಾರರ ಜನನ ಎಲ್ಲಾಯ್ತು, ಯಾವ ವರ್ಷದಲ್ಲಾಯ್ತು, ಅವರ ಕೃತಿಗಳು ಯಾವುದು, ಅವ್ರಿಗೆ ಸಿಕ್ಕಂತ ಬಿರುದು ಯಾವುದು. ಈಗ ನಾವು ಪ್ರಶಸ್ತಿಗಳು, ಇವ್ರಿಗೆ ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ, ಜ್ಞಾನಪೀಠ ಇವೆಲ್ಲ ಇರ್ಲಿಲ್ವಲ್ಲ ಆಗಿನ ಕಾಲದಲ್ಲಿ, ಅದಕ್ಕೆ ಇವ್ರಿಗೆ ಸಿಕ್ಕಂತ ಪ್ರಶಸ್ತಿ ಅಂದಾಗ ಕವಿ ಚಕ್ರವರ್ತಿ ಅನ್ನೋ ಬಿರುದು ಸಿಕ್ತು. ಯಾರು ಕೊಟ್ರು? ತೈಲಪ ರಾಜ ಕೊಟ್ಟ ಅಂತ ಹೇಳಿ ನೀವು ಹೇಳ್ಬೇಕು ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಏನಪ್ಪಾ ಇದೆ ಮುಂದಿನ ಭಾಗ ಅಂತ ಹೇಳಿದ್ರೆ, ಈ ಛಲಮನೆ ಮೆರವಂ ಅಂತ ಹೇಳಿ ನಮ್ಗೆ ಪದ್ಯ ಭಾಗ ಇದೆ ಅಲ್ವಾ. ಇದು ಚಂಪು ಕಾವ್ಯ ಅಂತ ಹೇಳ್ತೀವಿ. ಏನಪ್ಪ ಚಂಪು ಕಾವ್ಯ ಅಂದ್ರೆ,
ಪದ್ಯ ಮತ್ತು ಗದ್ಯ ಮಿಶ್ರಿತ ಕಾವ್ಯವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಚಂಪು ಕಾವ್ಯ ಅಂತ ಹೇಳ್ತೀವಿ ಮಕ್ಕಳೇ. ಹಾಗಿದ್ರೆ ಈ ಒಂದು ಭಾಗವನ್ನ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅಂತ ಹೇಳಿ, ಇವರು ಹಂಪ ನಾಗರಾಜಯ್ಯ ಅನ್ನೋರು ಸಂಪಾದಿಸಿದಂತಹ ರನ್ನ ಸಂಪುಟ ಅಂತ ಹೇಳಿ ಒಂದು ಭಾಗ ಇದೆ. ರನ್ನ ಸಂಪುಟ ಅನ್ನೋದು ಅದರಲ್ಲಿಂದ ತಗೊಂಡಿದೀವಿ. ಎಷ್ಟನೇದ್ದು? 5ನೇ ಆಶ್ವಾಸ ಅಂತ ಹೇಳ್ತೀವಿ. ಐದನೇ ಭಾಗ ಅಂತ ಹೇಳೋದಕ್ಕೆ ಆಶ್ವಾಸ ಅಂತ ಹೇಳ್ತೀವಿ, 5ನೇ ಭಾಗ. ಇದೆಲ್ಲ ನೆನ್ಪಿಟ್ಕೋಬೇಕಾ ಮ್ಯಾಮ್ ಅಂತ ನಿಮ್ ಕ್ವಶನ್ ಬರ್ಬೋದಲ್ವಾ ಮಕ್ಳೇ? ಹೌದು, ಯಾಕಂದ್ರೆ ನೀವು ಸಂದರ್ಭವನ್ನ ಬರಿಬೇಕಾದ್ರೆ ಎಲ್ಲಿಂದ ಇದನ್ನ ಸಂಪಾದಿಸಿದೀವಿ ಅಂತ ಹೇಳಿ ಬರಿಬೇಕು. ನೀವೇನ್ ಬರಿಬೇಕು? ರನ್ನ ಮಹಾಕವಿ ಬರ್ದಿರೋದು ಅಂತ ಹೇಳಿ ಬರಿಬೇಕು. ಆಮೇಲೆ ಇದು ಛಲಮನೆ ಮೆರವಂ ಅಂತ ಈ ಪದ್ಯದ ಹೆಸರನ್ನ ಬರಿಬೇಕು. ಹಾಗೆ ಇದನ್ನ ಎಲ್ಲಿಂದ ಸಂಪಾದಿಸಿವಿ ಅಂತಂದ್ರೆ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರದ ಏನು ರನ್ನ ಸಂಪುಟ ಅನ್ನೋ ಒಂದು ಭಾಗದಿಂದ ನಾವೇನ್ ಮಾಡಿದೀವಿ, ಆರಿಸ್ಕೊಂಡಿದೀವಿ. ಇದೆಲ್ಲ ಬರಿಬೇಕಾ ಮ್ಯಾಮ್ ಆಶ್ವಾಸ ಎಲ್ಲ ಅಂತಂದ್ರೆ ಬರೆದ್ರೆ ಒಳ್ಳೇದು, ಬರ್ದಿಲ್ಲ ಅಂದ್ರೂ ಓಕೆ. ಇದನ್ನ ಪ್ರೊಫೆಸರ್ ಹಂಪ ನಾಗರಾಜಯ್ಯವರು ಏನು ಸಂಪಾದಿಸಿರುವಂತ ರನ್ನ ಸಂಪುಟ ಅನ್ನೋದನ್ನ ಮಾತ್ರ ನಮೂದಿಸ್ರಿ ಮಕ್ಕಳೇ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ಸರಿನಾ? ಹಾಗೆ ಸಂದರ್ಭ ಬರಿಬೇಕಾದ್ರೆ ಏನ್ ಮಾಡ್ಬೇಕು? ನೀವು ಕವಿಯ ಹೆಸರನ್ನ ಬರಿಬೇಕು, ಯಾವ ಪದ್ಯದ ಹೆಸರು ಅಂತ ಬರಿಬೇಕು, ಎಲ್ಲಿಂದ ಸಂಪಾದಿಸಿದೀವಿ ಅಂತ ಬರಿಬೇಕು, ಮತ್ತೆ ಇದನ್ನ ಎಲ್ಲಿಂದ ತಗೊಂಡಿದೀವಿ ಅಂತ ಮೇನ್ ಬರಿಬೇಕಲ್ವಾ? ಅಂದ್ರೆ ಯಾವ ಒಂದು ಭಾಗದಿಂದ? ಅದು ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಅನ್ನುವಂತ ಒಂದು ಭಾಗದಿಂದ ತಗೊಂಡಿದೀವಿ ಅಂತ ಹೇಳಿ ಬರಿಬೇಕು ಮಕ್ಕಳೇ, ಸರಿನಾ? ಹಾಗಿದ್ರೆ ಮಕ್ಕಳೇ ಇಲ್ಲಿ ನೋಡೋದಕ್ಕೆ ನಿಮ್ಗೆ ಸಾಹಸ ಭೀಮ ವಿಜಯಂ ಅಂತ ಹೇಳಿ ಗೊತ್ತಾಗುತ್ತೆ. ಆದ್ರೆ ನಾವು ನೋಡಿದೀವಿ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಭೀಮ ನಾಯಕ ಅಂತ ಅನಿಸ್ತಾನಲ್ವಾ, ಸಾಹಸ ಭೀಮ ವಿಜಯಂ ಅಂತ ಹೇಳಿದಾಗ. ಆದ್ರೆ ಇಲ್ಲಿ ದುರ್ಯೋಧನನ ಛಲದ ಗುಣವನ್ನ ನಮಗೆ ಇಲ್ಲಿ ನಮ್ಮ ಕೃತಿಕ ಅಂದ್ರೆ ಕವಿಯಾದಂತಹ ರನ್ನ ಮಹಾಕವಿ ಹೇಳಿದ್ದಾರೆ. ಏನಪ್ಪಾ ಇದು ಆಶಯ ಅಂದ್ರೆ, ದುರ್ಯೋಧನ ಏನಾಗುತ್ತೆ ಅಂತ ಹೇಳಿದ್ರೆ ತಂದೆ ತಾಯಿಯರ ಆಪೇಕ್ಷೆ ಅಂದ್ರೆ ಅವ್ರ ತಂದೆ ಯಾರು ಗೊತ್ತಲ್ವಾ ನಿಮ್ಗೆ? ಧೃತರಾಷ್ಟ್ರ ಮತ್ತು ತಾಯಿ ಗಾಂಧಾರಿ. ನಿಮ್ಗೆ ಗೊತ್ತಿದೆ, ಪಾಂಡವರು ಮತ್ತು ಕೌರವರು ಇದ್ದಾಗ ಪಾಂಡುರಾಜನಿಗೆ 5 ಜನ ಮಕ್ಕಳು, ಕೌರವರಿಗೆ 101 ಜನ ಮಕ್ಕಳು. ಅದರಲ್ಲಿ ಒಬ್ಳು ಅವರ ತಂಗಿ ಅಥವಾ ಅಕ್ಕ, ಅವರ ಸಹೋದರಿ ಇರ್ತಾಳೆ. ಅವಳ ಹೆಸರು ಏನು ಅಂದ್ರೆ ದುಶ್ಶಲೆ ಅಂತ ಹೇಳಿ ಅಲ್ವಾ? ದುರ್ಯೋಧನ ದುಶಾಸನ ಇವರೆಲ್ಲ ಅವರ ಅಣ್ಣ ತಮ್ಮಂದ್ರು. ಯಾರು? ದುರ್ಯೋಧನನ ಅಣ್ಣ ತಮ್ಮಂದ್ರು. ಗಾಂಧಾರಿ ಮತ್ತು ಧೃತರಾಷ್ಟ್ರ ಅವರ ತಂದೆ ತಾಯಿ. ಮತ್ತೆ ಪಾಂಡುರಾಜನಿಗೆ 2 ಹೆಂಡತಿಯರು, 2 ಮಡದಿಯರು ಇರ್ತಾರೆ. ಒಬ್ರು ಕುಂತಾದೇವಿ ಮತ್ತು ಮಾದ್ರಾದೇವಿ ಅಥವಾ ಮಾದ್ರಿ ಕುಂತಿ ಅಂತ ಹೇಳ್ತೀವಲ್ಲ ಅವರು. ಓಕೆನಾ ಮಕ್ಕಳೇ? ಇಷ್ಟು ನಿಮಗೆ ಗೊತ್ತಿದೆ ಅಲ್ವಾ? ಹಾಗಿದ್ರೆ ಇಲ್ಲಿ ತಂದೆ ತಾಯಿಯರ ಒಂದು ಅಪೇಕ್ಷೆಯಂತೆ ಅವ್ರು ಹೇಳ್ತಾರೆ, ನೀನೇನ್ ಮಾಡು ಅಂತ ಹೇಳಿದ್ರೆ ಹೋಗಿ ಯುದ್ಧ ಭೂಮಿಯಲ್ಲಿ ಶರಶಯ್ಯಲ್ಲಿ, ಶರ ಅಂತಂದ್ರೆ ಬಾಣ, ಶಯ್ಯ ಅಂದ್ರೆ ಹಾಸಿಗೆ, ಬಾಣದ ಹಾಸಿಗೆಯಲ್ಲಿ ಮಲಗಿರುವಂತ ಭೀಷ್ಮ ಪಿತಾಮಹರು. ಯಾರು ಗೊತ್ತಲ್ವಾ? ಭೀಷ್ಮ ಪಿತಾಮಹರು ಅವರು ಹಿರಿಯರು, ಹಿರೀಕರು, ಅಜ್ಜನ ಅಜ್ಜ ಇರ್ತಾರವ್ರು, ಹೌದಲ್ವಾ? ಅವರು ಹಿರಿಯರು ಇರ್ತಾರಲ್ವಾ, ಅವರನ್ನ ಭೇಟಿಯಾಗು ಮೀಟ್ ಆಗು ಅಂತ ಹೇಳಿ ಹೇಳ್ತಾರೆ. ಯಾಕೆ ಮೀಟ್ ಆಗಕ್ಕೆ ಹೇಳ್ತಾರೆ ಅಂದ್ರೆ ಅವ್ರನ್ನ ಮೀಟ್ ಆಗಿ ನೀನು ಸಲಹೆಯನ್ನ ತಗೋ, ಯುದ್ಧದಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ನೀನು ಸಲಹೆಯನ್ನ ತಗೋ ಅಂತ ಹೇಳ್ತಾರೆ. ಅವಾಗ ಭೀಷ್ಮರ ಹತ್ರ ಇಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ, ಸುಯೋಧನ ಅಂತ ಹೇಳ್ತೀವಲ್ಲ, ಅವನ್ ಬಂದ್ಬಿಟ್ಟು ಹೇಳ್ತಾನೆ, ನೋಡು ಅಜ್ಜ, ನಾನು ನಮಸ್ಕಾರ ಮಾಡಿ ಹೇಳ್ತಾನೆ, ಮುಂದೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಅವರು ಭೀಷ್ಮರೇನ್ ಹೇಳ್ತಾರೆ ಅಂದ್ರೆ, ನೋಡು ಈಗ್ಲಾದ್ರೂ ನೀನು ಒಪ್ಕೋ, ನಾನು ಸಂಧಿ ಮಾಡಿಸ್ತೀನಿ, ಯಾಕಂದ್ರೆ ಪಾಂಡವರು ನನ್ನ ಮಾತಂತೂ ಮೀರಲ್ಲ, ನಾನು ಈಗ ಹೇಳಿದ್ರು ಕೂಡ ಅವ್ರು ಕೇಳ್ತಾರೆ ಅಂತ ಹೇಳಿ ಹೇಳ್ತಾರೆ. ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಏನಾಗುತ್ತೆ, ದುರ್ಯೋಧನ ಏನ್ ಮಾಡ್ತಾನೆ ಅಂದ್ರೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಸಂಧಿಯನ್ನ ಮಾಡ್ಕೊಳ್ಳಲ್ಲ, ಯುದ್ಧ ಮಾಡ್ತೀನಿ, ಒಂದು ಅವ್ರಿರ್ಬೇಕು ಒಂದು ನಾವಿರ್ಬೇಕು, ಅಂದ್ರೆ ನಾನಾದ್ರೂ ಅವರಾದ್ರೂ ಇಬ್ಬರಲ್ಲಿ ಒಬ್ರು ಇರ್ಬೇಕು ಅಂತ ಹೇಳಿ ಹೇಳ್ತಾನೆ. ನನ್ನ ಪ್ರಾಣ ಇರೋವರೆಗೂ ನಾನು ಸಂಧಿಯನ್ನ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಇಲ್ಲಿ ಈ ಭಾಗದಲ್ಲಿ ಹೇಳ್ತಾನೆ. ಆ ದುರ್ಯೋಧನನ ಛಲದ ಗುಣವನ್ನ ಇಲ್ಲಿ ತೋರ್ಪಡಿಸಲಾಗ್ತಾ ಇದೆ ಮಕ್ಕಳೇ. ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಪದ್ಯದ ಪ್ರವೇಶ. ನಿಮ್ಗೆ ಈಗಾಗಲೇ ಗೊತ್ತು ಈ ಮಹಾಭಾರತವನ್ನ ಬರೆದವರು ಯಾರು ಅಂತ ಹೇಳಿ. ವೇದವ್ಯಾಸರು ಹೇಳ್ತಾ ಹೋಗ್ತಾರೆ, ಗಣೇಶ ಬರಿತಾ ಹೋಗ್ತಾರಲ್ವಾ. ಇಲ್ಲಿ ನೋಡಿ, ವೇದವ್ಯಾಸರು ಏನ್ ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ, ಗಣೇಶ ಬರಿತಾ ಹೋಗ್ತಾನೆ. ಹಾಗೆ ಈ ಮಹಾಭಾರತದ ಒಂದು ಪ್ರಸಂಗ ಇದೆ ಇಲ್ಲಿ. ಮತ್ತೆ ನಿಮಗೆ ಗೊತ್ತಿರ್ಬೇಕು, ನಾವು ಶಕ್ತಿ ಕವಿ ಅಂತ ಕೂಡ ಹೇಳ್ತೀವಿ. ಯಾರನ್ನ ಅಂತ ಹೇಳಿದ್ರೆ ನಮ್ಮ ರನ್ನ ಮಹಾಕವಿನ, ಯಾಕಂದ್ರೆ ಪಂಪನ ನಂತರ ಬಂದಂತ ಕವಿ ಇವರು ಅಂತ ಹೇಳ್ತೀವಿ ಅಲ್ವಾ. ಹಾಗಿದ್ರೆ ಇಲ್ಲಿ ಯುದ್ಧದ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡದೆ, ಅಂದ್ರೆ ಯುದ್ಧ
ಅಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ತನ್ನ ಛಲದ ಗುಣವನ್ನ ಮೆರೆದ ಯಾರು ದುರ್ಯೋಧನ ಅನ್ನೋದು ಇಲ್ಲಿ ಇದೆ. ಬನ್ನಿ ಮಕ್ಕಳೇ, ಇಲ್ಲಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ದುರ್ಯೋಧನನ ಛಲದ ಗುಣವನ್ನ ಮುಖ್ಯವಾಗಿ ಇಲ್ಲಿ ನಮ್ಮ ರನ್ನ ಮಹಾಕವಿ ಹೇಳಿದ್ದಾರೆ. ನೋಡಿ ಎಷ್ಟೊಂದು ಏನಾಗಿರುತ್ತೆ ಅಂದ್ರೆ ಯುದ್ಧದಲ್ಲಿ ಈಗಾಗಲೇ ಸುಮಾರು ಯುದ್ಧ ಆಗ್ಬಿಟ್ಟಿರುತ್ತೆ. ಅವರ ಗೆಳೆಯನಾದಂತ ದಿನಪಸುತ ಅಂದ್ರೆ ಕರ್ಣ ಕೂಡ ತೀರ್ಕೊಂಡ್ಬಿಟ್ಟಿರ್ತಾನೆ, ಅವನ ಮಕ್ಕಳು ತೀರ್ಕೊಂಡಿರ್ತಾರೆ, ಅವರ ಒಡ ಹುಟ್ಟಿದವರು ಕೂಡ ತೀರ್ಕೊಂಡ್ಬಿಟ್ಟಿರ್ತಾರೆ. ಆದ್ರೂ ಕೂಡ ಏನ್ ಮಾಡ್ತಾನೆ ಅಂದ್ರೆ ದುರ್ಯೋಧನ ತನ್ನ ಛಲದ ಗುಣವನ್ನ ಮೆರೆದು ತಾನು ಯುದ್ಧವನ್ನೇ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಛಲದ ಗುಣವನ್ನ ಇಲ್ಲಿ ನಾವು ನೋಡ್ಬೋದು, ಈ ಒಂದು ಪದ್ಯ ಭಾಗದಲ್ಲಿ ನೋಡ್ಬೋದು ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾವು ಹಿನ್ನೆಲೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಮಹಾಭಾರತದ ಯುದ್ಧ ನಡೆದಿರುತ್ತೆ, ಆಗ್ಲೇ ಸುಮಾರಷ್ಟು ಯುದ್ಧ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವರ ತಂದೆ ತಾಯಿಗಳು ಅಂದ್ರೆ ದುರ್ಯೋಧನನ ತಂದೆ ಯಾರು? ಧೃತರಾಷ್ಟ್ರ. ಅವನಿಗೆ ಕಣ್ಣೀರಲ್ವಲ್ಲ, ಹೌದಲ್ವಾ? ಧೃತರಾಷ್ಟ್ರ. ತಾಯಿ ಗಾಂಧಾರಿ ಏನ್ ಮಾಡ್ತಾರೆ ಅಂದ್ರೆ ಮಗನಿಗೆ ಸಲಹೆಯನ್ನ ಕೊಡ್ತಾರೆ, ನೀನು ಹೋಗು, ಯುದ್ಧ ಭೂಮಿಯಲ್ಲಿ ಹೋಗಿ ಶರಶಯ್ಯೆಯಲ್ಲಿ ಮಲಗಿರುವಂತ ಭೀಷ್ಮ ಪಿತಾಮಹರ ಸಲಹೆಯನ್ನ ಕೇಳು, ಯುದ್ಧದಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ. ಅವಾಗ ಏನಾಗುತ್ತೆ ಅಂತ ಹೇಳಿ ಮುಂದೆ ಏನ್ ಮಾಡ್ಬೇಕು ಅಂತ ಸಲಹೆ ಕೇಳಕ್ಕೆ ಹೋಗ್ತಾನೆ ದುರ್ಯೋಧನ. ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಭೀಷ್ಮ ಪಿತಾಮಹರ್ ಇದಾರಲ್ವಾ, ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ನೋಡು ಈಗ್ಲೂ ಒಪ್ಕೋ, ನಾವು ಸಂಧಿ ಕಾರ್ಯವನ್ನ ಮಾಡ್ಬೋದು, ಪಾಂಡವರು ನಾನು ಹೇಳಿದ್ದಕ್ಕೆ ಇಲ್ಲ ಅಂತ ಹೇಳಲ್ಲ, ಹೇಗಾದ್ರೂ ಒಪ್ಕೋತಾರೆ ಅಂತ ಹೇಳ್ತಾರೆ. ಆ ಒಂದು ಭಾಗವನ್ನ ಇಲ್ಲಿ ಮುಂದೆ ನೋಡ್ಬೋದು ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ಇಲ್ಲಿ ನೋಡೋಣ. ಇಲ್ಲಿ ಫಸ್ಟ್ ವಚನ ಅಂತ ಬರುತ್ತೆ. ಏನಪ್ಪ ವಚನ ಅಂತಂದ್ರೆ ಯಾರು ಹೇಳಿದ್ರು ಅಂತ ಹೇಳೋದನ್ನ ವಚನ ಅಂತೀವಿ. ವಚನ ಕಂದ ಅಂತ ಹೇಳಿ, ಇದು ಕಂದ ಪದ್ಯ ಮಕ್ಕಳೇ. ನಿಮಗೆ ಗೊತ್ತಿರಬೇಕು, ಛಂದಸ್ಸಿನ ಒಂದು ಭಾಗವಾದಂತ ಕಂದ ಪದ್ಯ. ಇಲ್ಲಿ ಮಾತ್ರಾಗಣ ಅಂತ ಹೇಳ್ತೀವಿ, ಮಾತ್ರೆಗಳಿಂದ ಕೂಡಿದಂತ ಗಣಗಳಿರುತ್ತೆ. 4 ಮಾತ್ರೆಗಳ 3 ಗಣಗಳು ಮೊದಲನೇ ಸಾಲಿನಲ್ಲಿ ಮತ್ತು 5 ಗಣಗಳು ಎರಡನೇ ಸಾಲಿನಲ್ಲಿ. 12, 20, 12, 20 ಹೀಗೆ 4 ಸಾಲಿನ ಪದ್ಯವನ್ನ ನಾವೇನಂತ ಹೇಳ್ತೀವಿ? ಛಂದಸ್ಸು. ಯಾವುದು? ಛಂದಸ್ಸಿನ ಕಂದ ಪದ್ಯ. ಛಂದಸ್ಸಿನ ಕಂದ ಪದ್ಯ ಅಂತ ಹೇಳ್ತೀವಿ. ಸರಿ ಮಕ್ಕಳೇ, ನಿಮ್ಗೆ ಛಂದಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಛಂದಸ್ಸಿನ ವಿಡಿಯೋನ ದಯವಿಟ್ಟು ನೋಡಿ. ಅವಾಗ ನಾನು ಅದರಲ್ಲಿ ಎಲ್ಲಾ ವಿಷಯವನ್ನ ನಾನೇನ್ ಮಾಡಿದ್ದೀನಿ ಅಂತಾನೆ ವಿಸ್ತಾರವಾಗಿ ಹೇಳಿದ್ದೀನಿ. ಅವಾಗ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸರಿನಾ ಮಕ್ಕಳೇ? ಬನ್ನಿ ಇದನ್ನ ಓದೋಣ. ಇಂಬುಕೇಯ ಪೊಡೆ ಅಂತ ಬರುತ್ತೆ. ಇಲ್ಲಿ ನೋಡಿ, ನಿಮಗೆ ಗೊತ್ತಿರ್ಬೇಕು, ಯಾವಾಗ್ಲೂ ನಾವು ಏನ್ ಮಾಡ್ತೀವಿ? 3 ಅಕ್ಷರಗಳ ಒಂದು ಇಲ್ಲಿ ನೀವು ಹೇಳ್ಬೇಕು. ಇಂಬುಕೇಯಪ್ಪುಡೆ ಅಂತ ಹೇಳ್ತಾರೆ. ಪಾಂಡವರ ನೊಡಂಬಡಿಸಿ ಅಂತ ಬರುತ್ತೆ, ಹೌದಾ? ಹಿಂಗ ಓದ್ತಿರಲ್ವಾ? ಪಾಂಡವರ ನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೊಳ್ ನಡೆವಂತೆ. ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಈ ತರ ಬಂದ್ರೆ ಇದಕ್ಕೆ ಳ ಅಂತೀವಿ, ಮತ್ತೆ ಈ ತರ ಬಂದು ಇಲ್ಲಿ ಒಳಗಡೆ ಒಂದು ಲೈನ್ ಬಂದ್ರೆ ರ ಅಂತೀವಿ ಮಕ್ಕಳೇ. ಇದು ಹಳೆಗನ್ನಡದಲ್ಲಿ ಇತ್ತು, ಈಗ ನಾವ್ ಇದನ್ನ ಬಳಸ್ತಾ ಇಲ್ಲ. ಸರಿನಾ ಮಕ್ಕಳೇ? ಹಳೆಗನ್ನಡದಲ್ಲಿ ಇದು ಳ, ಇದು ರ. ಇಲ್ಲಿ ಮಾಳ್ಪಂ, ಇನ್ನುಂ, ಅವರ್, ಯಮ್ಮ, ಅಂದುದಂ, ಇದು ಇಂಬುಕೇಯದವರ್. ಇಲ್ಲಿ ನೋಡು, ಇದೇನಾಗಿದೆ? ರ. ಮೀರುವವರಲ್ಲ, ನೀನು ವೆಮ್ಮಂ, ಇದು ಪೇಳ್ದಂ. ಓಕೆ, ಇಲ್ಲಿ ನೋಡಿ, ಮತ್ತೆ ಪೇಳ್ದೆ ಳ ಅಲ್ವಾ ಇದು? ಇಲ್ಲಿ ರ. ಮೀರದೆ, ಇದು ರ. ಓಕೆ, ಇಲ್ಲಿ ನೋಡಿ, ಇದು ಳ. ನೆಗಳ್. ಓಕೆನಾ? ಳ. ಈಗ ವೆಳ್ಕುಂ ಏನೇ ಸುಯೋಧನಂ ಮುಗುಳ್ ನಗೆ ನಕ್ಕು. ಕರೆಕ್ಟಾ? ಸರಿ ಮಕ್ಕಳೇ, ಇನ್ನೊಂದ್ಸತಿ ಓದ್ತೀನಿ ನೋಡಿ. ಇಂಬುಕೇಯಪ್ಪುಡೆ, ಇನ್ನೂ ಏನೂ ಆಗಿಲ್ಲ, ಈಗ್ಲಾದ್ರೂ ನೀನು ಒಪ್ಪೋಡೆ ಅಂದ್ರೆ ಒಪ್ಕೋ ಅಂತ ಹೇಳ್ತಾರೆ. ಯಾರನ್ನ? ಪಾಂಡವರನ್ನ ನಾನು ಒಡಂಬಡಿಸಿ ಅಂದ್ರೆ ಅವ್ರನ್ನ ಕೇಳಿ ಅವರಿಗೆ ನಾನು ಒಪ್ಪಿಸ್ತೀನಿ ಅಂತ ಯಾರು ಹೇಳ್ತಾರೆ? ಭೀಷ್ಮ ಪಿತಾಮಹರು ಹೇಳ್ತಾರೆ. ಅವಾಗ ಸಂಧಿಯಂ ಮಾಡಿ, ಸಂಧಿಯನ್ನ ಮಾಡ್ಕೊಂಡು, ಪೂರ್ವ ಕ್ರಮದೊಳ್, ಪೂರ್ವ ಅಂದ್ರೆ ಹಿಂದಿನ, ಪೂರ್ವ ಅಂದ್ರೆ ಹಿಂದಿನಗೆ, ಮೊದ್ಲು ಹೆಂಗಿತ್ತೋ ಹಂಗೆ ಪೂರ್ವ ಕ್ರಮದೊಳ್ ನಡೆವಂತು ಅಂದ್ರೆ ಮುಂದೆ ನಡೆಯೋ ಹಾಗೆ, ಅಲ್ಲಿ ನಾನು ಮಾಡ್ಬೇನು ಅಂದ್ರೆ ಮಾಡ್ತೀನಿ ಅಂತ ಹೇಳಿ. ಇಲ್ಲಿ ನೋಡಿ,
ಇಲ್ಲಿ ಪೂರ್ವ ಕ್ರಮದೋಳ್ ಅಂತ ಹೇಳ್ತಾ ಇದ್ದಾರೆ. ಯಮ್ಮ ಇಲ್ಲಿ ನೋಡಿ, ಇನ್ನು ಮಂ ಅವರ್, ಯಮ್ಮ ಅಂದುದಂ ಅಂತ ಹೇಳ್ತಾರೆ, ಅಂದುದು ಅಂತ ಹೇಳಿ. ಇಂಬು ಕೇಯದವರ್, ಮೀರುವವರಲ್ಲ, ಎಂತೂ ಅವ್ರು ನನ್ನ ಮಾತನ್ನ ಮೀರಲ್ಲ. ಎನ್ನುವೆಂ, ಅದು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಾನು ಹೇಳಿರಿದ್ರೆ ನೀವು ಒಪ್ಕೋತಾರೆ, ನೀನು ಒಪ್ಕೋ ಅಂತ ಹೇಳಿದಾಗ ದುರ್ಯೋಧನ ಏನ್ ಮಾಡ್ತಾನೆ, ಅದನ್ನ ಕೇಳ್ಬಿಟ್ಟು ಮುಗುಳ್ನಗ್ತಾನೆ, ಅಂದ್ರೆ ಒಂದು ಸ್ಮೈಲ್ ಕೊಡ್ತಾನೆ. ಇಲ್ಲಿ ನೋಡಿ, ಮುಗುಳ್ನಗೆ ನಕ್ಕು ಅಂದ್ರೆ ಒಂದು ಸ್ಮೈಲ್ ಅನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ಬನ್ನಿ ಮಕ್ಳೇ, ಹಾಗಿದ್ರೆ ಈ ಭಾಗದ ಒಂದು ಅರ್ಥವನ್ನ ನೋಡೋಣ ಬನ್ನಿ ಮಕ್ಕಳೇ. ಇನ್ನೊಂದ್ಸತಿ ನಾವು ಏನಪ್ಪಾ ಇದ್ರಲ್ಲಿದೆ ಅನ್ನೋದನ್ನ. ಇಲ್ಲಿ ಇಂಬುಕೇಯ ಅಂದ್ರೆ ಒಪ್ಪಿಕೊಳ್ಳಲು, ಸಮ್ಮತಿ ಸೂಚಿಸಲು ಅಂತ ಹೇಳ್ತೀವಿ. ಆಮೇಲೆ ಒಡಂಬಡಿಸಿ ಅಂದ್ರೆ ಒಪ್ಪಿಸಿ ಅಂತ ಹೇಳ್ದಂಗೆ. ಸಂಧಿ ಅಂದ್ರೆ ನಿಮ್ಗೆ ಗೊತ್ತು, ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಸಂಧಿ. ಪೂರ್ವ ಕ್ರಮದೋಳ್ ಅಂದ್ರೆ ಹಿಂದಿನಂತೆ, ಮೊದಲಿನಂತೆ. ಮಾಂ ಅಂದ್ರೆ ಮಾಡುವೆನು. ಎಂದುದಂ ಅಂತ ಹೇಳಿ ಅಂದ್ರೆ ಇನ್ನೊಮ್ಮೆ ಎಂದುದು ಅಂತ ಹೇಳೋದಕ್ಕೆ, ನಡೆದುಕೊಳ್ಳುವ ಹಾಗೆ ಅಂತ ಹೇಳೋದಕ್ಕೆ. ಇಲ್ಲಿ ನೆಗಳ್ದಯ್ಯಂ ಅಂದ್ರೆ ನಡೆದುಕೊಳ್ಳಬೇಕು ಅಂತ. ಸುಯೋಧನ ದುರ್ಯೋಧನ ಅಂತ ಹೇಳ್ತಾರೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇದರ ಭಾವಾರ್ಥವನ್ನ ನೋಡೋಣ. ಇಲ್ಲಿ ಭೀಷ್ಮರು ಏನ್ ಮಾಡ್ತಾರೆ, ದುರ್ಯೋಧನನಿಗೆ ವಚನವನ್ನ ಅಂದ್ರೆ ಹೇಳ್ತಾರೆ ಅಂತ ಹೇಳೋದಕ್ಕೆ ವಚನ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇನ್ನು ನಾನು ಹೇಳುವ ಮಾತನ್ನ ಒಪ್ಪಿಕೋ ಅಂದ್ರೆ ಒಡಂಬಡಿಸು, ನೀನು ಕೇಳ್ಕೋ, ಒಪ್ಕೋ. ನೀನು ಒಪ್ಪೋದಾದ್ರೆ ನಾನು ಪಾಂಡವರನ್ನ ಏನ್ ಮಾಡ್ತೀನಿ, ಒಡಂಬಡಿಸಿ ಅವರನ್ನ ಒಪ್ಸಿ ಒಪ್ಪಂದ ಮಾಡ್ತೀನಿ, ಮೊದಲಿನಂತೆ ಇರೋ ಹಾಗೆ ಮಾಡ್ತೀನಿ. ಈಗಲಾದ್ರೂ ನೀನು ನಮ್ಮ ಮಾತನ್ನ ಅವರು ಕೂಡ ಕೇಳ್ತಾರೆ, ಅವ್ರು ಈಗ್ಲೂ ನಾನು ಹೇಳಿದ್ರು ಅವ್ರು ಕೇಳ್ತಾರೆ ಅಂತ ಹೇಳ್ಬೇಕಾಗಿದೆ. ಅಂದ್ರೆ ಈಗ್ಲೂ ಅವ್ರು ನನ್ನ ಮಾತನ್ನ ಕೇಳ್ತಾರೆ, ಅವ್ರು ನನ್ನ ಮಾತನ್ನ ಮೀರಲ್ಲ. ನೀನು ಕೂಡ ಮಾತನ್ನ ಮೀರದೆ ನಡೆದುಕೋ ಅಂತ ಹೇಳ್ತಾರೆ. ನೀನು ಸಂಧಿಗೆ ಒಪ್ಕೋ ಅಂತ ಹೇಳ್ತಾರೆ. ಅದಕ್ಕೆ ದುರ್ಯೋಧನ ಅಥವಾ ಸುಯೋಧನ ಅಂತ ಹೇಳ್ತೀವ, ಕುರುಪತಿ ಅಂತ ಅವನು ಒಂದು ಸ್ಮೈಲ್ ಅನ್ನ ಕೊಡ್ತಾನೆ, ನಗ್ತಾನೆ, ಓ ಅಂತ ಹೇಳ್ತಾನೆ. ಬನ್ನಿ ಮಕ್ಕಳೇ, ಈಗ ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ಈಗಾಗ್ಲೇ ನಾನು ಹೇಳಿದ್ದೆ ನಿಮ್ಗೆ, ಇದು ಕಂದ ಪದ್ಯ ಅಂತ ಹೇಳಿದ್ದೆ, ಹೌದಲ್ವಾ? ಕಂದ ಪದ್ಯ ಅಂದ್ರೆ ಏನಿರುತ್ತೆ, 4 ಸಾಲಿನ ಏನಾಗಿರುತ್ತೆ, ಪದ್ಯ ಆಗಿರುತ್ತೆ. ಇಲ್ಲಿ ನೋಡಿ, 1 2 3 4 ಸಾಲುಗಳಿದೆಯಲ್ಲ. ಹಾಗಿದ್ರೆ ಮೊದಲನೇ ಸಾಲಿನಲ್ಲಿ ಏನಾಗಿರುತ್ತೆ, 12 ಮಾತ್ರೆಗಳಿರುತ್ತೆ. ಮತ್ತೆ ಎರಡನೇ ಸಾಲಿನಲ್ಲಿ 20 ಮಾತ್ರೆಗಳಿರುತ್ತೆ ಅಂತ ಹೇಳಿದ್ದೆ, ಹೌದಾ? ಓಕೆ, ಈಗ ನೋಡಿ, ಇಲ್ಲಿ ಮೊದಲನೇ ಸಾಲಿನಲ್ಲಿ 12 ಮಾತ್ರೆಗಳು ಹೇಗ್ ಬರುತ್ತೆ, ಮತ್ತೆ ಎರಡನೇ ಸಾಲಿನಲ್ಲಿ ಏನಾಗುತ್ತೆ 20 ಮಾತ್ರೆಗಳು ಹೇಗ್ ಬರುತ್ತೆ ಅಂತ ಗೊತ್ತು ನಿಮ್ಗೆ. ನಾವು ಮಾತ್ರಾಗಣ ಅಂತ ನೋಡಿದಾಗ ಲಘುವನ್ನ 1 ಮಾತ್ರೆ ಅಂತ ಕನ್ಸಿಡರ್ ಮಾಡ್ತೀವಿ, ಗುರುವನ್ನ 2 ಮಾತ್ರೆ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ? ಹಾಗಿದ್ರೆ ನೋಡಿ ಮಕ್ಕಳೇ, ಇಲ್ಲಿ ನಿಮ್ಗೆ ಇದನ್ನ ಒಂದ್ಸತಿ ಓದ್ತೀನಿ ನೋಡಿ ಮಕ್ಕಳೇ. ನಿಮ್ಗೆ ಇಲ್ಲಿ ನಿಮಗೆ ಪೊಡಮಟ್ಟು ಪೋಪಿ ಸಮ ಕಟ್ಟಿಂ ಬಂದ ನಹಿತರೋಳ್ ಳ ಬಂದಿದೆ, ಸಂಧಿಯನ್ ಇಲ್ಲಿ ಸಮಗೊಳಿಸಲೆಂದು ಬಂದೆನೆ, ಸಮರದೊಳಗೆನ ಗಜ್ಜ. ಇಲ್ಲಿ ನೋಡಿ, ಅಜ್ಜ ಅನ್ನೋದನ್ನ ಗಜ್ಜ ಆಗಿದೆ, ಅಜ್ಜ. ಇಲ್ಲಿ ನೋಡಿ, ನಿಮ್ಗೆ ಈಗಾಗ್ಲೇ ಹೇಳಿದ್ದೆ, ಯಾವಾಗ್ಲೂ ಹೀಗ್ ಬಂದ್ರೆ ಏನು ಅಂತ ಳ, ಹೀಗ್ ಬಂದ್ರೆ ರ ಅಂತ ಹೇಳಿದೆ. ಇದು ಒಳಗಡೆ ಬಂದು ಏನಾಗುತ್ತೆ, ರ. ಇದು ಳೆ, ಪೇಳಿ ಮಾವುದು ಕಜ್ಜಂ ಅಂತ ಬರುತ್ತೆ. ಓಕೆನಾ ಮಕ್ಕಳೇ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇಲ್ಲಿ ನಿಮಗೆ ಪೊಡಮೊಟ್ಟು ಪೋಪಿ, ಹೌದಾ? ಇಲ್ಲಿ ನಿಮಗೆ ನಾನು ನಮಸ್ಕಾರ ಮಾಡಿ, ಪೊಡಮೊಟ್ಟೋದು ಅಂದ್ರೆ ನಮಸ್ಕಾರ ಮಾಡಿ ಹೋಗ್ಲಿಕ್ಕೆ, ಪೋಪಿ ಅಂದ್ರೆ ಹೋಗಲು, ನಾನು ಸಮ ಕಟ್ಟಿ ಬಂದೇನೆ, ಮತ್ತೆ ಅದಕ್ ಬಂದಿದ್ದೀನಿ, ನಾನು ಸಂಧಿಯನ್ನ ಮಾಡ್ಕೊಳಿಕ್ ಬಂದಿಲ್ಲ. ಈ ಸಮರ ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ಅಂತ ಹೇಳಿ ಅವರ ಅಜ್ಜನಿಗೆ ದುರ್ಯೋಧನ ಹೇಳ್ತಾನೆ. ಇಲ್ಲಿ ನೋಡಿ ಮಕ್ಕಳೇ, ನಿಮಗೆ ನಾನು ಲಘು ಗುರು ಹಾಕೋದು 1 ಲೈನಿಗೆ ಹೇಳ್ಕೊಡ್ತೀನಿ, ಓಕೆನಾ? 1 ಲೈನಿಗೆ ಮಾತ್ರ ನಾನು ಹೇಳ್ಕೊಡ್ತೀನಿ, ನೀವು ನೆಕ್ಸ್ಟ್ ಹಾಕೋಬೇಕು. ಆಮೇಲೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಮ್ಮ ಛಂದಸ್ಸು ಅನ್ನೋ ವಿಡಿಯೋನ ನೋಡಿ ಮಕ್ಕಳೇ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇದಕ್ಕೆ ಲಘು 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 ಲಘು, ಯಾಕಂದ್ರೆ ಇದ್ರಲ್ಲಿ ಯಾವುದು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಸರಿಯಾದ ಉತ್ತರ. ಇಲ್ಲಿ ನೋಡಿ, ಈಗ ಡೇ ಕೂಡ ಇದ್ರಲ್ಲಿ ಯಾವುದು ದೀರ್ಘ ಸ್ವರ
ಇಲ್ಲ, ಎಲ್ಲ ರಸ್ವ ಸ್ವರ ಇರೋದ್ರಿಂದ. ಮತ್ತೆ ಇಲ್ಲಿ ನೋಡಿ, ಇದು ಏನಾಗಿದೆ ಅಂತ ಹೇಳಿದ್ರೆ, ನೀವು ಮುಂದಿನ ಅಕ್ಷರವನ್ನು ನೋಡಿದ್ರೆ ಅಲ್ಲೇನಾಗಿದೆ ಹೇಳಿದ್ರೆ ಒತ್ತಕ್ಷರ ಇದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗಿರುತ್ತೆ? ಗುರು ಆಗಿರುತ್ತೆ. ಆಮೇಲೆ ಲಘು, ಇವೆರಡು ದೀರ್ಘಾಕ್ಷರ, ಅದಕ್ಕೆ ಗುರು ಆಗಿದೆ. ನೋಡಿ, ಇದರಲ್ಲಿ 12 ಮಾತ್ರೆಗಳಿದೆಯಾ ನೋಡಿ. ಇಲ್ಲಿ 1 2 3 4, 4ಕ್ಕೆ 1 ಲೈನ್ ಮಾಡಿ. ಮತ್ತೆ ಇಲ್ಲಿ ನೋಡಿ, ಇದಕ್ಕೆ 4ಕ್ಕೆ 1 ಲೈನ್ ಮಾಡಿ. ಇದಕ್ಕೆ ನೋಡಿ 12 ಮಾತ್ರೆಗಳಿದೆ. ಕರೆಕ್ಟಾ? 12 ಮಾತ್ರೆಗಳು. ಹಾಗೇನೆ ಇಲ್ಲಿ ಕೂಡ ನಿಮ್ಗೆ ಗೊತ್ತಿರ್ಬೇಕು, ಯಾವಾಗ್ಲೂ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿರುತ್ತೆ. ಮತ್ತೆ ನೀವೇನ್ ಮಾಡ್ಬೇಕು, ಅಂತ ಹೇಳಿ ಬರ್ತಲ್ಲ, ಅಲ್ಲಿ ಒಂದಕ್ಷರ ಏನಾಗಿರುತ್ತೆ. ಆಮೇಲೆ ನಿಮ್ಮ ಯಾವುದೇ ಅನುಸ್ವಾರ ಮತ್ತು ವಿಸರ್ಗ ಇದ್ರೆ ಅದು ಕೂಡ ಗುರು ಆಗಿರುತ್ತೆ ಮಕ್ಕಳೇ. ಇದಕ್ಕೂ ಕೂಡ ಹಾಕಿ ನೋಡಿ, ನಿಮ್ಗೆ ಬರುತ್ತೆ, ಕರೆಕ್ಟ್ ಆಗಿರುತ್ತೆ. ಇದು ಕಂದ ಪದ್ಯ. ಓಕೆನಾ ಸರಿ ಮಕ್ಕಳೇ? ಇದು ಎಕ್ಸಾಮ್ ಅಲ್ಲಿ ಕೇಳ್ಬಹುದು. ನಿಮ್ಗೆ ಎಕ್ಸಾಮ್ ಅಲ್ಲಿ ಈ 4 ಲೈನ್ ಅನ್ನು ಯಾವ್ದಾದ್ರು ಕೊಡ್ಬೋದು. ಈ ಪದ್ಯದಲ್ಲಿ 4 ಲೈನ್ ಕೊಟ್ಟು ಇದನ್ನ ನೀವು ಪ್ರಸ್ತಾರ ಹಾಕಿ ಅಂತ ಹೇಳಿ ಕ್ವಶನ್ ಬರ್ಬೋದು ನಿಮ್ಗೆ. ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡ್ಬೇಕು. ಇಲ್ಲಿ ಗಣ ಇಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ ಮಾತ್ರೆಗಳ ವಿಂಗಡಣೆಯನ್ನ ಮಾಡ್ಬೇಕು. ಆಮೇಲೆ ಇದು ಯಾವುದು ಅಂತ, ಛಂದಸ್ಸಿನ ಯಾವ ಪ್ರಕಾರ ಅಂತ ಹೇಳ್ಬೇಕು ಮಕ್ಕಳೇ. ಅವಾಗ ನೀವು ಕಂದ ಪದ್ಯ, ಇದು ಮಾತ್ರಾಗಣ ಇರೋದ್ರಿಂದ ಇದು 4 ಮಾತ್ರೆಗಳ 3 ಗಣ 12, ಇಲ್ಲಿ 4 ಮಾತ್ರೆಗಳ 5 ಗಣ ಬರುತ್ತೆ ಮಕ್ಕಳೇ. ನೀವು ಹಾಕಿ ಮನೇಲಿ ನಿಮ್ಗೆ ಗೊತ್ತಾಗುತ್ತೆ. ಸರಿನಾ? ಓಕೆ ಮಕ್ಕಳೇ, ಹಾಗಿದ್ರೆ ನಾವು ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ಏನಪ್ಪ ಮುಂದಿನ ಭಾಗದಲ್ಲಿ ಅಂತಂದ್ರೆ, ಪೊಡಮೊಟ್ಟು ಅಂದ್ರೆ ಏನು ಅಂದ್ರೆ ನಮಸ್ಕರಿಸೋದು ಅಂತ ಹೇಳ್ತೀವಿ. ಪೋಪಿ ಅಂದ್ರೆ ಹೋಗಿ, ಅಹಿತರೋಳ್ ಅಂದ್ರೆ ಶತ್ರುಗಳಲ್ಲಿ ಅಂತ ಹೇಳಿ. ಇಲ್ಲಿ ಶತ್ರು ಅಂದ್ರೆ ಯಾರು? ಅವರಿಗೆ ಪಾಂಡವರಲ್ವಾ? ಹೌದು. ಸಮರದೋಳ್, ಸಮರ ಅಂತಂದ್ರೆ ಯುದ್ಧ, ಕದನ ಅಂತ ಹೇಳ್ತೀವಿ. ಮತ್ತೆ ಕಜ್ಜ ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಅಂತ ಹೇಳ್ತೀವಿ. ನಿಮ್ಗೆ ಕಾರ್ಯ ಕಜ್ಜ, ತತ್ಸಮ ತದ್ಭವ, ಆರ್ಯ ಅಜ್ಜ. ಕರೆಕ್ಟಾ? ಹೌದಾ? ಆರ್ಯ ಅಜ್ಜ ಮತ್ತೆ ಕಾರ್ಯ ಕಜ್ಜ, ತತ್ಸಮ ತದ್ಭವ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪದ್ಯದ ಭಾವಾರ್ಥ ಈಗಾಗ್ಲೇ ನಾನು ವಿವರಿಸಿದ್ದೀನಿ. ಇಲ್ಲಿ ಏನಂತ, ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದಿದ್ದೀನಿ, ನಾನು ಶತ್ರುಗಳೊಡನೆ ಒಪ್ಪಂದ ಏರ್ಪಡಿಸಲು ಬಂದಿಲ್ಲ ಅಂತ ಹೇಳಿ. ಯುದ್ಧದಲ್ಲಿ ಇನ್ ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ ಅಜ್ಜ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ದುರ್ಯೋಧನ. ಯಾರಿಗೆ ಕೇಳ್ತಾ ಇದ್ದಾರೆ? ಭೀಷ್ಮ ಪಿತಾಮಹರಿಗೆ. ಸರಿನಾ ಮಕ್ಕಳೇ? ಇದಿಷ್ಟು ಅರ್ಥ ಆಯ್ತಾ ನಿಮ್ಗೆ? ಹಾಗಿದ್ರೆ ಮುಂದಿನ ಭಾಗವನ್ನ ಹೋಗ್ಲಾ? ಓಕೆ ಮಕ್ಕಳೇ, ಇಲ್ಲಿ ನೋಡಿ ಮುಂದಿನ ಭಾಗದಲ್ಲಿ ಇದನ್ನ ನೋಡಿ ಮಕ್ಕಳೇ, ನೀವು ಮತ್ತೆ ಓದೋಣ. ಇಲ್ಲಿ ನೆಲಕಿ, ನೆಲೆ, ಬೆನೆಂದು ಬಗೆದಿರೆ. ಇಲ್ಲಿ ಚಲಕಿ, ಇದು ರೇ ಅಂತ ಹೇಳಿದೀನಲ್ವಾ, ರೇವೆಂ. ಪಾಂಡು ಸುತರೊಳಿ ನೆಲನಿದು, ಪಾಂಡು ಇದೇನದು? ಳೆ, ಲಗೆ ನವತ್ತು, ಲ ನೆನಗೆ, ದಿನಪ ಸುತನಂ ಕೊಲಿಸಿದ ನೆಲದೊಡನೆ ಮತ್ತೆ ಪುದುವಾಳ್ದೆಪನೆ ಅಂತ ಹೇಳಿ ಕೇಳ್ತಾನೆ. ಏನಪ್ಪಾ ಇದ್ರ ಅರ್ಥ ಅಂತ ಹೇಳಿದ್ರೆ, ಇಲ್ಲಿ ಈ ನೆಲ ಇದೆಯಲ್ಲ, ಈ ನೆಲದಲ್ಲಿ ಏನು ನಾನು ಈ ನೆಲಕ್ಕಾಗಿ ಹೋರಾಡ್ತಾ ಇದ್ದೀನಾ ಅಂತ ಹೇಳಿ ಕೇಳ್ತಾನೆ ಅಂತ. ಈ ನೆಲಕ್ಕಾಗಿ ಹೋರಾಡ್ತಾ ಇಲ್ಲ, ನನ್ನ ಕರ್ಣ, ನನ್ನ ಗೆಳೆಯನಾದಂತ ದಿನಪ ಸುತ, ದಿನಪ ಸುತ ಇಲ್ಲಿ ಬರುತ್ತೆ ನೋಡಿ. ದಿನಪ ಸುತ, ದಿನಪ ಅಂತ ಹೇಳಿದ್ರೆ ಸೂರ್ಯ, ಸುತ ಅಂದ್ರೆ ಮಗ, ದಿನಪ ಸುತ ಅಂದ್ರೆ ಸೂರ್ಯನ ಮಗ. ಇದು ಯಾವ ಸಮಾಸ ಆಗುತ್ತೆ? ಸೂರ್ಯನಿಗೆ ಮಗನು ಯಾರು? ಕರ್ಣ ಅಲ್ವಾ? ಯಾವ ಸಮಾಸ ಆಗುತ್ತೆ? ಇದು ಬಹುರ್ವಿಹಿ ಸಮಾಸ ಆಗುತ್ತೆ ಮಕ್ಕಳೇ. ನಿಮ್ಗೆ ಸಮಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸಮಾಸಗಳ ವಿಡಿಯೋನ ತಪ್ಪದೆ ವೀಕ್ಷಿಸಿ ಮಕ್ಕಳೇ. ಇಲ್ಲಿ ನೋಡಿ, ನಾನು ಪಾಂಡವರ ಇರ್ಬೇಕು, ಇಲ್ಲ ನಾನಿರ್ಬೇಕು, ನಾನು ಈ ನೆಲಕ್ಕಾಗಿ ಹೋರಾಡ್ತಾ ಇಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಗೆಳೆಯನನ್ನ, ನನ್ನ ತಮ್ಮನನ್ನ ಕಳ್ಕೊಂಡಿದ್ದೀನಿ, ಅದಕ್ಕೋಗಿ ನಾನು ಹೋರಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ. ನೋಡಿ ಮಕ್ಕಳೇ, ಇಲ್ಲಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಈರವೆ ಅಂದ್ರೆ ನಾನು ಹೋರಾಡುವೆ ಅಂತ ಹೇಳ್ತಾ ಇದ್ದಾನೆ. ಪಾಂಡು ಸುತರೋಳ್ ಅಂದ್ರೆ ಪಾಂಡುವಿನ ಮಕ್ಕಳಲ್ಲಿ, ಪಾಂಡುವಿನ ಮಕ್ಕಳು ಅಂದ್ರೆ ಪಾಂಡವರು ಅಂತ ಹೇಳ್ತೀವಲ್ಲ ಅವರು. ಓಕೆ, ಇಲ್ಲಿ ಪಾಳ್ನೆಲ ಅಂದ್ರೆ ಪಾಳು ಬಿದ್ದ ನೆಲ, ಈ ನೆಲಕ್ಕೋಸ್ಕರ ನಾನು ಹೋರಾಡ್ತಾ ಇಲ್ಲ. ದಿನಪಸುತ ಕರ್ಣ, ಪದುವಾಳ್ದೆಪನೆ ಅಂದ್ರೆ ಬಾಳುವುದುಂಟೆ ಅಂತ ಹೇಳ್ತಾನೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ಇದರ ಭಾವಾರ್ಥವನ್ನು ನೋಡಿ. ನಾನೇನು ಈ ಭೂಮಿಗಾಗಿ ಹೋರಾಡ್ತಾ ಇದ್ದೀನಾ ನೀವು ಭಾವಿಸಿದೀರಾ? ನಾನು ಅದಕ್ಕಾಗಿ ಇಲ್ಲ, ನನ್ನ ಛಲಕ್ಕಾಗಿ,
ಪಾಂಡವರೊಡನೆ ನಾನು ಹೋರಾಡ್ತಾ ಇದ್ದೀನಿ. ಈ ಭೂಮಿ ನನಗೆ ಹಾಳು ಭೂಮಿ ಇದ್ದಂಗೆ, ಯಾಕಂದ್ರೆ ಇದು ನನ್ನ ಕರ್ಣನನ್ನ ಕೊಲ್ಲಿಸಿದ ಭೂಮಿ, ಮತ್ತೆ ನಾನು ಇದನ್ನ ತಗೊಳಕ್ಕಾಗುತ್ತಾ, ನಾನು ಇದ್ರಲ್ಲಿ ಬಾಳಕ್ಕಾಗುತ್ತಾ ಅಂತ ಹೇಳಿ. ಯಾಕಂದ್ರೆ ಅವ್ನಿಗೆ ತುಂಬಾ ಬೇಜಾರಿದೆ, ಅವ್ನ ಫ್ರೆಂಡ್ ಅಂದ್ರೆ ಅವ್ನ ಕರ್ಣ ಅವ್ನ ಸ್ನೇಹಿತ ಅಲ್ವಾ, ಫ್ರೆಂಡ್ ಅಲ್ವಾ, ಅವ್ನ್ ಸತ್ತೋಗ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವ್ನಿಗೆ ಬೇಜಾರಾಗ್ತಾ ಇದೆ. ನಾನು ಈ ಭೂಮಿಗಾಗಿ ಹೋರಾಡ್ತಾ ಇದ್ದೀನಿ ಅನ್ಕೊಂಡಿದೀರಾ ಅಜ್ಜ? ಇಲ್ಲ, ನಾನು ಏನ್ ಮಾಡ್ತೀನಿ, ಪಾಂಡವರನ್ನ ಸೋಲ್ಸ್ಬೇಕು ಅಂತ ಹೋರಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಅವನ ಛಲದ ಗುಣ ಹೆಂಗ್ ಗೊತ್ತಾಗ್ತಾ ಇದೆ. ನಾನು ಹೋರಾಡ್ತಿರೋ ಒಂದು ಉದ್ದೇಶಕ್ಕಾಗಿ, ಒಂದು ಉದ್ದೇಶ ಇದೆ ನನಗೆ ಅಂತ ಹೇಳಿ ಹೇಳ್ತಾನೆ ಮಕ್ಕಳೇ. ನೋಡಿ ಇದು ಅರ್ಥ ಆಯ್ತಾ ಮಕ್ಕಳೇ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ನಾನು ಇಲ್ಲೇನಾಗಿದೆ ಅಂತಂದ್ರೆ ಎನ್ನಣುಗಾಳ ನೆನ್ನು, ಇಲ್ಲಿ ನೋಡಿ ಅಣುಗಾಳ ನೆನ್ನ ನು ಗದಂ, ಇಲ್ಲಿ ನೋಡಿ ಮಗೆ ಮವತ್ತು ನ ಕಿದ ಅಂತ ಓದ್ಬೇಕು. ಇದನ್ನ ಓದ್ಬೇಕಾದ್ರೆ ಓಕೆನಾ, ಸೇರಿಸಿ. ಪಾರ್ಥ ಭೀಮರು, ನೋಡಿ ಪಾರ್ಥರು ಪ್ಲಸ್ ಭೀಮರು, ಇಲ್ಲಿ ಏನಾಗಿದೆ, ಎರಡು ಪದ ಇದೆ. ಹೌದಾ? ಇದನ್ನ ಏನಂತ ಹೇಳ್ತೀವಿ, ದ್ವಂದ್ವ ಸಮಾಸ ಅಂತ ಹೇಳ್ತೀವಿ ಅಲ್ವಾ. ಎರಡು ನಾಮಪದಗಳು, ಎರಡಕ್ಕಿಂತ ಹೆಚ್ಚು ನಾಮಪದಗಳು ಇದ್ರೆ ಇದನ್ನೇನಂತ ಹೇಳ್ತೀವಿ, ದ್ವಂದ್ವ ಸಮಾಸ ಅಂತ ಹೇಳ್ತೀವಿ ಮಕ್ಕಳೇ. ಹಾಗಿದ್ರೆ ಇಲ್ಲಿ ನೋಡಿ ಇಳ್ಳಗ್ಲವತ್ತು ಎನ್ನ ಮೋಲ್ಲೆ ನೆನ್ನಡಲ, ನೋಡಿ ಇದನ್ನ ಅರ್ಧ ಮಾಡ್ಕೊಳ್ಳಿ. ಅವಾಗ ಒಡಲೆನ್ನ ಇದ್ ಬರುತ್ತೆ, ಅವಾಗ ಸುಳ್ಳಿ ಉಳ್ಳ ನಮ್ಮಜ್ಜ ಸಂಧಿಯಂ ಅಂತ ಹಿಂಗ್ ಓದ್ಬೇಕು. ಓಕೆನಾ? ಇದನ್ನ ಅರ್ಧ 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 ಮಾಡ್ಕೊಳ್ಳಿ. ಅವಾಗ ಮುನ್ನ, ಇಲ್ಲಿ ನೋಡಿ ಮುನ್ನಮಂ ಅಂತ ಬರುತ್ತೆ, ಒಂದಿರ್ದ, ಇಲ್ಲಿ ಅರ್ಬರು ಅಂತ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಮುನಿಕಂ ಬೆಕ್ಕಿ, ಇದು ನಿಮ್ಗೆ ಗೊತ್ತಿದೆ ಬರಕ್ಕೆ, ಸಂಧಿಗೆ ಸಂಧಿಗೆ. ಓಕೆ, ಇಲ್ಲಿ ಮತ್ತೆ ಏಗೆ ವತ್ತಿದೆ, ಇಲ್ಲಿ ನೆನ್ನಳ್ ದಮ್, ನೆನಳ್ ದಮ್ ಅಂತ ಓದ್ಬೇಕು. ಅಂತ ಅಂತ ಕಾಜ್ಮಜ, ಅಂತ ಕಾಜ್ಮಜ ಅಂತ ಹೇಳಿ ಬರ್ಬೇಕು. ಅಂತ ಕಾತ್ಮಜ, ತಗೆ ಮವತ್ತು, ಅಂತ ಕಾತ್ಮಜ ನೊಳೆನ್ನ, ಇಲ್ಲಿ ನೋಡಿ ಇಲ್ಲಿ ಮತ್ತೆ ರ ಬಂದಿದೆ, ಇಳ್ಳೆ ಬಂದಿದೆ, ಇಲ್ಲಿ ನೋಡಿ ಇಳ್ಳ ಇದೆ, ಇಲ್ಲಿ ರೇ ಇದೆ, ಇಲ್ಲಿ ರೇ ಇದೆ, ಇಲ್ಲಿ ಡೋ ಇದೆ, ದೇ ಇದೆ, ಎಂಬಿದೆ, ನೇ. ನೋಡಿ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ ಇದನ್ನ, ಇಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ. ಇಲ್ಲಿ ಎಣ್ಣಣುಗಾಳ ನೆನ್ನಣು ಗದಂ ನ ನಿಕ್ಕಿದ ಅಂತ ಹೇಳಿ ಓದ್ಬೇಕು ಇದನ್ನ. ಅಂತ ಹೇಳಿದ್ರೆ ಅಣುಗಾಳ ಅಂತ ಹೇಳಿದ್ರೆ ನನ್ನ ಪ್ರಿಯ ಗೆಳೆಯನಾದ ಕರ್ಣ ಅಂತ ಹೇಳಿ ಹೇಳ್ಬೇಕು. ಮತ್ತೆ ಅಣುಗದಂ ಅಂತ ಹೇಳಿ ಬರುತ್ತೆ, ಅಣುಗದಂ ಇಲ್ಲಿ ಬರುತ್ತೆ ನೋಡಿ. ಅವಾಗ ಅಣುಗದಂ ಅಂದ್ರೆ ನನ್ನ ಪ್ರಿಯ ತಮ್ಮ, ಅಣು ಅಂದ್ರೆ ಪ್ರಿಯ ಪ್ರೀತಿಯ ಅಂತ ಹೇಳೋದಕ್ಕೆ. ಯಾರು? ನನ್ನ ಪ್ರೀತಿಯ ತಮ್ಮ ದುಶ್ಯಾಸನ. ಇಲ್ಲಿ ನೋಡಿ ಅಣುಗಾಳ ಅಣುಗದಂ ಅಂದ್ರೆ ಇಲ್ಲಿ ಅಣುಗಾಳ ಅಂತ ಹೇಳಿ ಪ್ರೀತಿಯ ಗೆಳೆಯ, ಪ್ರೀತಿಯ ತಮ್ಮ. ನ ನಿಕ್ಕಿದ ಅಂತ ಹೇಳಿ ಬರುತ್ತೆ, ಅನ್ನ ಅವನು ಸಾಯಿಸಿದ. ಯಾರು? ನಿಕ್ಕಿದ ಅಂತ ಹೇಳಿದ್ರೆ ಸಾಯಿಸಿದ. ಪಾರ್ಥ ಭೀಮರು, ಪಾರ್ಥ ಅಂದ್ರೆ ಅರ್ಜುನ, ಭೀಮ ಅಂದ್ರೆ ಭೀಮಸೇನ, ಗೊತ್ತಲ್ವಾ? ಅರ್ಜುನನಿಗೆ ಪಾರ್ಥ, ಸವ್ಯಸಾಚಿ, ಗಾಂಡೀವಿ ಇವೆಲ್ಲ ಅವರಿಗಿರುವಂತ ಹೆಸರುಗಳು. ಓಕೆ, ಇಲ್ಲಿ ನೋಡಿ ಳಗ್ಲವತ್ತು ನೇಗ್ನೇತು, ಗಲ್ ಮೊಲೆಲ್ನೆಂ ಲೊಡ ಅಂತ ಹೇಳಿ ಬರುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದಿಷ್ಟಕ್ಕೆ ಭಾಗ ಮಾಡ್ಕೊಳ್ಳಿ, ಇದನ್ನಿಷ್ಟು ಭಾಗ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ಪಾರ್ಥ ಅರ್ಜುನ ಳನೆಗ್ ಮೋಲೆ ಅಂತ ಬರುತ್ತೆ. ಮತ್ ನೋಡಿ ಇಲ್ಲಿನ ಭಾಗ ಮಾಡ್ಕೊಳ್ಳಿ, ಅವಾಗ ನಮ್ಮಜ್ಜ ಸಂಧಿಯಂ ಅಂತ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಅರ್ಧ ಭಾಗ ಮಾಡ್ಕೊಳ್ಳಿ, ಇಲ್ಲಿ ನಿಕ್ಕಿ, ಇದ್ ಗೊತ್ತಾಗುತ್ತಲ್ವಾ? ಇದು ಇಲ್ಲಿ ಮತ್ತೆ ರ ಬಂದಿದೆ, ಇಲ್ಲಿ ಸಂಧಿಗೆ, ಇಲ್ಲಿ ಮತ್ತೆ ಅಂತಕಾದ್ಮಜ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಹಸು ಅಂದ್ರೆ ಪ್ರಾಣ ಅಂತ ಬರುತ್ತೆ. ಇದನ್ನ ಕಷ್ಟ ಆಗ್ತಾ ಮಕ್ಳೇ? ಸ್ವಲ್ಪ ಇದನ್ನ ನಾನು ಏನ್ ಮಾಡ್ತೀನಿ, ಸಿಂಪ್ಲಿಫೈ ಮಾಡ್ತೀನಿ. ಓಕೆನಾ? ಇಷ್ಟೊಂದು ಓದಕ್ ನಿಮ್ಗೆ ಕಷ್ಟ ಆದ್ರೆ ಇದನ್ನ ನಾನು ಸಿಂಪ್ಲಿಫೈ ಮಾಡ್ತೀನಿ. ಇಲ್ಲಿ ನೋಡಿ ಪಾರ್ಥ ಅಂದ್ರೆ ಅರ್ಜುನ ನಿಮ್ಗೆ ಗೊತ್ತು, ಹಸು ಅಂದ್ರೆ ಪ್ರಾಣ ಅಂತ ಗೊತ್ತು, ಇಬ್ಬರು ಅಂದ್ರೆ ಇಬ್ರು ಅಂತ ಹೇಳಿ ಗೊತ್ತು, ಇಕ್ಕಿ ಅಂದ್ರೆ ಕೊಲ್ಲೋದು ಅಂತ ಅಲ್ಲಿ ಹೇಳಿದೀನಲ್ವಾ, ನಿಕ್ಕಿ ಇಕ್ಕಿ ಅಂದ್ರೆ ಕೊಲ್ಲೋದು ಅಂತ ಹೇಳಿ. ಆಮೇಲೆ ಇಲ್ಲಿ ನಿಮ್ಗೆ ಗೊತ್ತಿದೆ ರ ಮತ್ತೆ ರೇ. ಇಲ್ಲಿ ಬಳಕೆ ಅಂದ್ರೆ ಆಮೇಲೆ, ಬಳಿಕ ಅಂತ ಹೇಳ್ತೀವಲ್ಲ, ಬಳಿಕ ಅಂತ ಹೇಳೋದಕ್ಕೆ ಬಳಕೆ ಅಂತ ಹೇಳಿದ್ರೆ ಆಮೇಲೆ. ಅಂತಕಾತ್ಮಜ ಅಂತ ಹೇಳಿ, ಅಂತಕ ಅಂದ್ರೆ ಯಮರಾಜ. ಓಕೆ, ಯಮನ ಮಗ ಯಾರು ನಮ್ಗಿಲ್ಲಿ? ಯುಧಿಷ್ಠಿರ. ಹೌದಾ? ಯಮನ ಮಗ ಯಾರು? ಯುಧಿಷ್ಠಿರ ಅಲ್ಲ, ಅದಕ್ಕೆ ಅಂತಕಾತ್ಮಜ ಅಂತ ಹೇಳಿದ್ರೆ ಯಮನ ಮಗ. ಅಂತಕ ಅಂದ್ರೆ ಯಮ, ಅವನ ಆತ್ಮಜ ಅಂದ್ರೆ ಅವನಿಂದ ಜನಿಸಿದವನು.
ಅಂತಂದ್ರೆ ಹುಟ್ಟಿದವನು ಅಂತ ಹೇಳೋದಕ್ಕೆ. ಅಂತ ಕಾತ್ಮಜ ಅಂದ್ರೆ ಯುಧಿಷ್ಠಿರ. ಇಲ್ಲಿ ಏನಂತಾರೆ, ಅಳಲ್ ದುಃಖ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬನ್ನಿ, ಇಲ್ಲಿ ಇದರ ಒಂದು ಭಾವಾರ್ಥವನ್ನ ಹೇಳ್ತಾ ಹೇಳ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಪ್ರೀತಿಯ ಕರ್ಣನನ್ನ ಮತ್ತೆ ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನ ಕೊಂದಂತ ಭೀಮಾರ್ಜುನರು, ಅಂದ್ರೆ ಭೀಮರು ಪ್ಲಸ್ ಅರ್ಜುನರು, ಭೀಮ ಮತ್ತು ಅರ್ಜುನ ಇಬ್ರೂ ಇರೋವರೆಗೂ, ಅವ್ರು ಜೀವಂತವಾಗಿರೋವರೆಗೂ, ಮತ್ತೆ ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಸಂಧಿಗೆ ಒಪ್ಪಲಾರೆ ಅಜ್ಜ ಅಂತ ಹೇಳ್ತಾರೆ. ಸಂಧಿ ಕಾರ್ಯ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರಿಬ್ಬರನ್ನ ನಾನು ಕೊಲ್ತೀನಿ. ಆಮೇಲೆ ನಂತರ ನಾನು ಏನ್ ಮಾಡ್ತೀನಿ ಅಂದ್ರೆ ಧರ್ಮರಾಜ ಅಂದ್ರೆ ಅಂತಕಾತ್ಮಜ ಅಂತ ಹೇಳ್ತಾರಲ್ಲ, ಯುಧಿಷ್ಠಿರ ಧರ್ಮರಾಜ, ಅವನ ಜೊತೆಗೆ ಸಂಧಿ ಮಾಡ್ಕೊಳ್ಳೋಣ. ಅವಾಗ ನನ್ನ ದುಃಖ ಸ್ವಲ್ಪ ಕಡಿಮೆ ಆಗಿರಬಹುದು ಅಂತ. ಅದಕ್ಕೆ ನನ್ನ ದುಃಖ ಆರಿದ ಮೇಲೆ ಅದು ಬೇಡವೆನ್ನೇನು, ಅಂದ್ರೆ ನನ್ನ ದುಃಖ ಎಲ್ಲ ಕಮ್ಮಿ ಆಗಿರುತ್ತೆ, ಸ್ವಲ್ಪ ಆರಿರುತ್ತೆ, ತಣದಿರುತ್ತೆ, ಆವಾಗ ನಾನು ಮಾಡ್ಬೋದು ಅಂತ ಹೇಳ್ತಾನೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಮಕ್ಳೇ, ಇದು ಓದ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿತ್ತಲ್ವಾ ನಿಮ್ಗೆ? ಈಗ ಇದನ್ನ ಸ್ವಲ್ಪ ಸರಳ ಮಾಡ್ಕೊಳ್ಳಿ ನೀವು. ಏನ್ ಗೊತ್ತಾ, ತುಂಬಾ ಸರಳವಾಗಿ ಅಂತಂದ್ರೆ, ನನ್ನ ಪ್ರೀತಿಯ ಕರ್ಣನನ್ನ ಮತ್ತೆ ನನ್ನ ಪ್ರೀತಿಯ ತಮ್ಮನನ್ನ ಅಂತ ಹೇಳಿ ಅನ್ಕೊಳ್ಳಿ. ನನ್ನ ಪ್ರೀತಿಯ ಕರ್ಣ ಅಂದ್ರೆ ಅವನ ಫ್ರೆಂಡ್ ಅಲ್ವಾ, ಸ್ನೇಹಿತ, ಅವನನ್ನ ಮತ್ತೆ ನನ್ನ ಪ್ರೀತಿಯ ತಮ್ಮನನ್ನ ದುಶ್ಯಾಸನನನ್ನ ಕೊಂದ ಭೀಮ ಮತ್ತು ಅರ್ಜುನ ಇಬ್ರು ಜೀವಂತವಾಗಿರೋವರೆಗೂ, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಸಂಧಿಗೆ ಒಪ್ಪಲಾರೆ ಅಂತ ಹೇಳ್ತಾನೆ. ಅಲ್ಲಿ ಕೊಟ್ಟಿದ್ರಲ್ವಾ, ಆವಾಗ ಅಲ್ಲಿ ಅವ್ರು ಯಾರಿಗೆ ಹೇಳ್ತಾನೆ, ಅಜ್ಜ ಅಂತಾನೆ. ಅಂದ್ರೆ ಯಾರಿಗೆ ಹೇಳ್ಬೇಕು, ಅವನು ಭೀಷ್ಮರಿಗೆ ಅಲ್ವಾ, ಅಜ್ಜ ಅಂತ ಹೇಳ್ತಾನೆ. ಆಮೇಲೆ ಮೊದಲು ಅವರಿಬ್ರನ್ನ ನಾನು ಕೊಲ್ತೀನಿ, ಆಮೇಲೆ ನಂತರ ಧರ್ಮರಾಜನೊಡನೆ ನಾನು ಸಂಧಿ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ದುಃಖ ಆರಿದ ಮೇಲೆ ಅದನ್ನ ನಾನು ಬೇಡ ಅನ್ನಲ್ಲ ಅಂತ ಹೇಳ್ತಾನೆ. ನೋಡಿ ಮಕ್ಳೇ, ಇನ್ನೊಂದ್ಸತಿ ಈ ಭಾಗವನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಳೇ. ನಾನು ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಈ ಭಾಗವನ್ನ ನಿಮ್ಗೆ ಓದಕ್ಕೆ ಕಷ್ಟ ಆದ್ರೆ ಮಕ್ಳೇ, ಈ ಒಂದು ನೀವು ಪದಗಳ ಅರ್ಥವನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಈ ಪದಗಳ ಅರ್ಥವನ್ನ ನೆನ್ಪಿಟ್ಕೊಳ್ಳಿ, ಮತ್ತೆ ಹಾಗೇನೆ ಇಲ್ಲಿ ಇರುವಂತ ಭಾವಾರ್ಥವನ್ನ ನೆನ್ಪಿಟ್ಕೊಳ್ಳಿ ಮಕ್ಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ, ಪುಟ್ಟಿದ, ಇಲ್ಲಿ ನೋಡಿ ಇದು ಸ್ವಲ್ಪ ಸರಳವಾಗಿದೆ ನೋಡಿ. ಪುಟ್ಟಿದ ನೂರ್ವರ ಮುನ್ನಡೆ, ಪುಟ್ಟಿದ ನೂರ್ವೋರ್ ವಿದಿರ್ಚ್ ಸತ್ತೊಡೆ ಕೋಪಂ, ಪುಟ್ಟಿ ಪೋದುಲ್ದು ಸತ್ತರ್ ಪೊಟ್ಟರೆ ಪಾಂಡವರೊಳಿದು. ಇಲ್ಲಿ ನೋಡಿ ಮತ್ತೆ ರೇ ಬಂದಿದೆ, ಛಲಮನೆ ಮೆರೆವಂ ಅಂತ ಹೇಳ್ತಾನೆ. ಏನಪ್ಪಾ ಇದ್ರ ಅರ್ಥ ಅಂದ್ರೆ, ಅವನ ಜೊತೆ ಹುಟ್ಟಿದವರ ಬಗ್ಗೆ ಹೇಳ್ತಾ ಹೋಗ್ತಾನೆ. ನೋಡಿ ಮಕ್ಳೇ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಪುಟ್ಟಿದ ಅಂತ ಹೇಳಿದ್ರೆ ಹುಟ್ಟಿದ ಅಂತ ಹೇಳಿ ಅರ್ಥ. ಮತ್ತೆ ಒಡ ಹುಟ್ಟಿದವರ ಬಗ್ಗೆ ಹೇಳ್ತಾನೆ. ಒಡ ಹುಟ್ಟಿದವರು ಅಂತ ಹೇಳಿದ್ರೆ ಯಾರು? ನಮ್ ಜೊತೆಯಲ್ಲಿ ಹುಟ್ಟಿದಂತ ನಮ್ಮ ಅಣ್ಣ ತಮ್ಮಂದ್ರಲ್ವಾ, ಅವ್ರ ಬಗ್ಗೆ ಹೇಳ್ತಾನೆ. ಇಲ್ಲಿ ಪುಟ್ಟಿದ ಅಂದ್ರೆ ಹುಟ್ಟಿದ, ಒಡ ಹುಟ್ಟಿದವರು ಅಂದ್ರೆ ಜೊತೆಯಲ್ಲಿ ಹುಟ್ಟಿದವರು. ನೂರ್ವರು, ಅವನ ಜೊತೆಗೆ ಎಷ್ಟು ಜನ ಹುಟ್ಟಿರ್ತಾರೆ? 100 ಜನ ಹುಟ್ಟಿರ್ತಾರಲ್ವಾ. ನಾನು ಹೇಳಿದ್ನಲ್ವಾ, 101 ಜನ ಇರ್ತಾರೆ. ಅದ್ರಲ್ಲಿ ಒಬ್ಳು ಅವರ ತಂಗಿ ಇರ್ತಾಳೆ, ಅಂದ್ರೆ ಅವಳ ಸಹೋದರಿ ಇರ್ತಾಳೆ. ಇನ್ ಬಾಕಿದವರೆಲ್ಲ ಇವ್ರ ಗಂಡು ಮಕ್ಳು ಇರ್ತಾರೆ. ಅಂದ್ರೆ 100 ಮೆಂಬರ್ಸ್, ಅಂದ್ರೆ 100 ಜನ ಗಂಡು ಮಕ್ಳು, ಒಬ್ಳು ಏನಾಗಿರ್ತಾಳೆ, ಹುಡುಗಿ ಆಗಿರ್ತಾಳೆ. ಅದಕ್ಕೆ 101 ಜನ ಇರ್ತಾರೆ ಅವರು. ಓಕೆ. ಇದಿರ್ಚಿ ಅಂದ್ರೆ ಹೋರಾಡಿ ಅಂತ ಹೇಳ್ದಂಗೆ. ಸತ್ತರು ಪುಟ್ಟರೆ ಅಂದ್ರೆ ಸತ್ತವರು ಮತ್ತೆ ಹುಟ್ಟಿ ಬರ್ತಾರಾ ಅಂತ ಹೇಳಿ ಕೇಳ್ತಾನೆ. ಛಲಮನೆ ಮೆರೆವಂ ಅಂದ್ರೆ ಛಲವನ್ನೇ ಮೆರೆವೆ ಅಂತ ಹೇಳಿ ಸಾಧಿಸುವೆ. ಮೆರೆಯೋದು ಅಂದ್ರೆ ಸಾಧಿಸೋದು ಅಂತ ಹೇಳಿ ಹೇಳ್ತೀವಿ. ನೋಡಿ ಮಕ್ಳೇ, ಇದಿಷ್ಟನ್ನು ಇನ್ನೊಂದ್ಸತಿ ವಿವರಿಸ್ತೀನಿ ನೋಡಿ ಮಕ್ಳೇ ನಿಮ್ಗೆ. ಇಲ್ಲಿ ನನ್ನ 100 ಸೋದರರು ಶತ್ರುಗಳನ್ನ ಎದುರಿಸಿ ಸತ್ರು. ಅಲ್ಲಿ ಸತ್ತವರು ಪುಟ್ಟರೆ ಅಂತ ಹೇಳಿತ್ತಲ್ಲ, ಅಲ್ಲಿ ಅಲ್ಲಿ ನನ್ನ 100 ಸೋದರರು ಏನಾದ್ರು ಶತ್ರುಗಳನ್ನ ಎದುರಿಸಿ ಸತ್ ಹೋದ್ರು. ಆದ್ದರಿಂದ ನನ್ನಲ್ಲಿ ಕೋಪ ಏನಾಗಿದೆ, ಕೆರಳು ಬಿಟ್ಟಿದೆ, ಅಂದ್ರೆ ಜಾಸ್ತಿ ಆಗಿದೆ, ಅದು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸತ್ತವರು ಮರಳಿ ಹುಟ್ಟತಾರ, ಅವ್ರು ಸತ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಮರಳಿ ಹುಟ್ಟತಾರಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸಂಧಿ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾನೆ. ನಾನು ಪಾಂಡವರೊಡನೆ ಕಾದಾಡ್ತೀನಿ, ಅಂದ್ರೆ ಯುದ್ಧ ಮಾಡ್ತೀನಿ. ಕಾದಾಡೋದು ಅಂದ್ರೆ ಯುದ್ಧ ಮಾಡೋದು. ಕಾಯೋದು, ನಾವ್ ಯಾವಾಗ್ಲೂ ಹೇಳ್ತೀವಿ ಏನಂದ್ರೆ, ಕಾದಾಡು ಅಂತ ಹೇಳಿದಾಗ ಯುದ್ಧ ಮಾಡೋದಕ್ಕೆ ಕಾದಾಡು ಅಂತ ಹೇಳ್ತೀವಿ. ನಾನು
ಇಲ್ಲಿ ಪಾಂಡವರೊಡನೆ ಕಾದಾಡ್ತೀನಿ, ನಾನು ಯುದ್ಧವನ್ನ ಮಾಡ್ತೀನಿ, ನನ್ನ ಛಲವನ್ನೇ ನಾನು ಸಾಧಿಸ್ತೀನಿ ಅಂತ ಹೇಳ್ತಾನೆ ಮಕ್ಕಳೇ. ಸರಿನಾ ಮಕ್ಕಳೇ? ಹಾಗಿದ್ರೆ ಈ ಭಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ಳ. ಹಾ, ಬನ್ನಿ ಮಕ್ಕಳೇ, ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಕಾದಿರೆನ್ನಜ್ಜ ಪಾಂಡವರಾದರ್. ಇಲ್ಲಿ ನೋಡಿ, ಇಲ್ಲಿ ಕಾದರಿ ನೋಡಿ, ದ ಆದ್ಮೇಲೆ ದೀರೆ ನಜ್ಜ ಅಂತ ಬರ್ಬೇಕು, ಪಾಂಡವ. ಓಕೆ, ರಾದರ್ ಪಾಂಡವರು, ರಾದರ್ ಅಂತ ಹೇಳಿ. ಇಲ್ಲಿ ಮೇಣಂದಿ ನೊಂದೆ, ಅಲ್ಲಿ ನೊಂದೆ ಆಗ್ಬೇಕು. ಸಮರದೋಳಂ, ಸಮರದೋಳಂ. ಮೇ ಇಲ್ಲಿ ನಾ, ಈ ಮೇ ಬಂದು ಈ ಕಡೆ ಸೇರುತ್ತೆ, ನಾದೆ ಅಂತ ಹೇಳಿದ್ರೆ ಅಲ್ಲಿ ಬಂದು ದಗೆ ನ ಸೇರ್ಬೇಕು. ಆಮೇಲೆ ಇಲ್ಲಿ ರೆಂದೆ ಪಾಂಡವ ಆಗ್ಬೇಕು, ಯಾಕಂದ್ರೆ ರ ಮತ್ತು ಳ ನಿಮ್ಗೆ ಈಗಾಗಲೇ ಡಿಫ್ರೆನ್ಸ್ ಹೇಳಿದೀನಿ. ಆಮೇಲೆ ಇಲ್ಲಿ ಪಾಂಡವರ್ಗಾದುದು ಅಂದ್ರೆ ಅವರಿಗಾದದ್ದು ಅಂತ ಹೇಳೋದಕ್ಕೆ. ಮೇಣಾಯಿತು ಅಂತ ಹೇಳ್ತಾರೆ, ಮೇಣಾಯಿತು. ಕೌರವಂಗ, ವಂಗ ಅಂತ ಹೇಳಿ ಬಂದು ವನೀತಳಂ ಅಂತಂದ್ರೆ ಇದು ವಂಗವ ನೀತಳಂ ಅಂತ ಹಿಂಗ್ ಬರ್ಬೇಕು. ಓಕೆನಾ? ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ನಿಮ್ಗೆ ಇದನ್ನ ಭಾಗವನ್ನ ನಾನು ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಕಾದರೆನ್ನಜ್ಜ ಅಂತ ಬಂತಲ್ಲ, ಕಾದು ಕದನ ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಹೋರಾಡೋದಕ್ಕೆ ಹೇಳುತ್ತೆ. ಕದನ ಅಂತ ಹೇಳಿದ್ರೆ ಏನು? ಯುದ್ಧ ಅಲ್ವಾ? ಇಲ್ಲಿ ಕಾದು ಅಂದ್ರೆ ಹೋರಾಡು ಅಂತ ಹೇಳಿ. ಅವಾಗ ಏನು? ಅಜ್ಜನಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಪಾಂಡವರಾದರು, ಪಾಂಡವರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸಮರ ಅಂತ ಹೇಳಿದ್ರೆ ಯುದ್ಧ ಅಂತ ಬರುತ್ತೆ. ಇಲ್ಲಿ ಸಮರದೊಳಂ ಅಂತ ಹೇಳಿ ಬಂತಲ್ವಾ, ಸಮರ ಅಂತ ಬಂತು. ಕೌರವಂಗೆ ಅಂದ್ರೆ ದುರ್ಯೋಧನ ತನಗೋಸ್ಕರ, ನಾನು ಏನಾದ್ರೂ ಈ ಭೂಮಿಗೆ ಹೋರಾಡ್ತಾ ಇಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾಕೆ ಹೋರಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವನು ಪಾಂಡವರನ್ನ ಸೋಲ್ಸೋದಕ್ಕೋಸ್ಕರ, ಇಲ್ಲಿ ಒಂದು ಅವ್ರಿರ್ಬೇಕು, ಒಂದು ನಾನಿರ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ನಾನು ಹೋರಾಡಿ ನಾನಾದ್ರೂ ಇರ್ಬೇಕು, ಅವರಾದ್ರೂ ಇರ್ಬೇಕು ಅಂತ ಹೇಳ್ತಾನೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಇಲ್ಲಿ ನಿಮ್ಗೆ ಇದ್ರ ಭಾವಾರ್ಥವನ್ನ ಸಂಪೂರ್ಣವಾಗಿ ಹೇಳ್ತೀನಿ. ನಾನು ಹೋರಾಡ್ಲೆ ಇರಲ್ಲ ಅಜ್ಜ, ನಾನು ಏನ್ ಮಾಡಲ್ಲ, ಹೋರಾಡದೆ ಇರಲ್ಲ. ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಬೇಕು, ಇಲ್ಲವೇ ನಾನು ಉಳಿಬೇಕು ಅಂತ ಹೇಳ್ತಾನೆ. ಅದರಿಂದ ಈ ಭೂಮಿಯ ಒಡೆತನ ಅಂದ್ರೆ ತಳ ಅಂತ ಹೇಳಿದ್ರೆ ಒಡೆತನ ಅಂತ ಹೇಳ್ತೀವಿ. ಒಡೆತನ ಅಂದ್ರೆ ರಾಜ ಆಗೋದು. ಇದು ಪಾಂಡವರಿಗೆ ಹೋಗ್ಬೇಕು, ಇಲ್ಲ ನನಗ್ ಬರ್ಬೇಕು, ಕೌರವನಿಗೆ ಬರ್ಬೇಕು ಅಂತ ಹೇಳ್ತಾನೆ ಮಕ್ಕಳೇ. ಸರಿನಾ ಮಕ್ಕಳೇ? ಈ ಭಾಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿ, ನಿಮ್ಮ ಅಭ್ಯಾಸ ಭಾಗದಲ್ಲಿರುವಂತದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಹೌದಾ? ಇದರಲ್ಲಿ ನಿಮ್ಗೆ ಕ್ವಶನ್ಸ್ ಎಷ್ಟು ಈಸಿಯಾಗಿ ಬರುತ್ತೆ. ಯಾಕಂದ್ರೆ ನಿಮ್ಗೆ ಮಹಾಭಾರತದ ಈ ಭಾಗ ಪ್ರಸಂಗ ಅರ್ಥ ಆಗ್ಬಿಟ್ರೆ ನೀವು ಆರಾಮಾಗಿ ಬರಿಬೋದಲ್ವಾ. ಇದರಲ್ಲಿ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನನು ಯಾರಿಗೆ ಹೇಳ್ದ? ಭೀಷ್ಮಾಚಾರ್ಯರಿಗೆ, ಭೀಷ್ಮರಿಗೆ, ಪಿತಾಮಹರಿಗೆ ಅಂತ ಹೇಳ್ಬೋದು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ದಿನಪ ಸುತ, ದಿನಪ ಅಂತ ಹೇಳಿದ್ರೆ ಸೂರ್ಯ, ಸುತ ಅಂದ್ರೆ ಮಗ, ಅವನ ಮಗ ಯಾರು? ಕರ್ಣ. ಓಕೆನಾ? ಇದ್ರ ಉತ್ತರ ಕರ್ಣ ಆಗಿರುತ್ತೆ ಮಕ್ಕಳೇ. ಬನ್ನಿ ಮುಂದಿನ ಒಂದು ಭಾಗವನ್ನ ನೋಡೋಣ. ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ. ಯಾರಿಬ್ರು ಅಂತ ಹೇಳ್ತಾನೆ? ಪಾರ್ಥ ಮತ್ತು ಭೀಮರು ಅಂತ ಹೇಳ್ತಾನೆ ಅಲ್ವಾ, ಅಥವಾ ಅರ್ಜುನ ಮತ್ತೆ ಭೀಮ. ನೀವ್ ಯಾವ್ದು ಬರೆದ್ರು ಓಕೆ. ಮ್ಯಾಮ್ ಪಾರ್ಥ ಭೀಮ ಬರಿಬೋದಾ? ಬರಿಬಹುದು. ಅರ್ಜುನ ಭೀಮ ಬರಿಬಹುದು, ಎರಡೂ ಬರಿಬಹುದು. ಓಕೆ, ಅರ್ಜುನ ಮತ್ತು ಭೀಮರಿಬ್ರು ಅವರನ್ನ ಕೊಂದ ಬಳಿಕ ನನ್ ಸಂಧಿ ಮಾಡ್ಕೋಬಹುದು ಅಂತ ಹೇಳ್ತಾನಲ್ವಾ, ಆ ವಿಷಯವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದನು ಯಾರು? ದುರ್ಯೋಧನ. ನೋ ಡೌಟ್ ಅಲ್ವಾ, ಇದ್ರಲ್ಲಿ ಮತ್ತೇನು ನಮ್ಗೆ ಬೇರೆ ದ್ವಂದ್ವಗಳೇನಾದ್ರೂ ಇದೆಯಾ? ಇಲ್ಲ. ದುರ್ಯೋಧನ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದ ಅಂತ ಹೇಳ್ಬೇಕು. ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಅಂತಕಾತ್ಮಜ. ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ಕೇಳೋ ಚಾನ್ಸಸ್ ತುಂಬಾ ಇದೆ. ಅಂತ ಹೇಳಿದ್ರೆ ನಾನು ಹೇಳಿದೆ, ಅಂತಕ ಅಂತ ಹೇಳಿದ್ರೆ ಯಮ ಅಂತ ಹೇಳಿದೆ, ಆತ್ಮಜ ಅಂದ್ರೆ ಅವನಿಂದ ಜನಿಸಿದವನು, ಅಂತಕಾತ್ಮಜ ಅಂದ್ರೆ ಯುಧಿಷ್ಠರ. ಇಲ್ಲಿ ಯಾರು ಅಂತ ಕೇಳಿದ್ರೆ ಯುಧಿಷ್ಠರ, ಧರ್ಮರಾಯ ಅಂತ ಬರಿಬೇಕು. ಯಾವ್ದು ಬರೆದ್ರು ಓಕೆ ಮಕ್ಕಳೇ. ಯುಧಿಷ್ಠರ ಅಂತ ಬರೆದ್ರು ಓಕೆ, ಧರ್ಮರಾಯ ಅಂತ ಬರೆದ್ರು ಓಕೆ, ಎರಡೂ ಸರಿಯಾಗಿದೆ. ಓಕೆನಾ? ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ 3
4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಏನಪ್ಪಾ ಅಂದ್ರೆ, ನಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗ್ ವಿವರಿಸ್ತಾನೆ ಅಂತ ಹೇಳ್ಬೇಕು. ಇಲ್ಲಿ ಅವನು ಹೇಳ್ತಾನಲ್ವಾ, ಒಂದು ಕಂದ ಪದ್ಯದಲ್ಲಿ ಏನ್ ಹೇಳ್ತಾನೆ, ನಾನು ಪಾಂಡವರೊಡನೆ ಹೋರಾಡ್ತಾ ಇದ್ದೀನಿ, ಈ ಪಾಳು ಭೂಮಿಗಲ್ಲ. ಇಲ್ಲಿ ನನ್ನ ಏನ್ ಮಗಿದಾನೆ, ಫ್ರೆಂಡ್ ದಿನಪ್ಪ ಸುತ್ತ ಏನಾಗಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾನೆ. ಅದಕ್ಕೆ ಈ ಪಾಳು ಭೂಮಿಗಾಗಿ ನಾನು ಹೋರಾಡ್ತಾ ಇದ್ದೀನಾ? ಇಲ್ಲ, ನನ್ನ ಛಲವನ್ನ ಮೆರೆಯೋದಕ್ಕಾಗಿ ನಾನು ಹೋರಾಡ್ತಾ ಇದ್ದೀನಿ ಅಂತ ಹೇಳ್ತಾನಲ್ವಾ. ಆ ವಿಷಯವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ನಾನ್ ಬರ್ದಂಗೆ ನೀವು ಬರಿಬೇಕು ಅಂತೇನಿಲ್ಲ. ನೀವೇನ್ ಮಾಡ್ಬೋದು, ನಿಮ್ಮ ವಾಕ್ಯಗಳಲ್ಲಿ ಬರಿಬೋದು. ಆದ್ರೆ ನೀವು ಇಲ್ಲಿ ಕೀ ವರ್ಡ್ಸ್ ಅಂತ ಇರುತ್ತೆ. ಛಲಕ್ಕಾಗಿ ಮೆರೆಯೋದಾಗ್ಲಿ, ದಿನಪಸುತನ ಬಗ್ಗೆ ಬರೆಯೋದಾಗ್ಲಿ, ತನ್ನ ಒಡ ಹುಟ್ಟಿದವ್ರ ಬಗ್ಗೆ ಹೇಳ್ತಾನಲ್ವಾ, ಆ ವಿಷಯಗಳನ್ನ ಇಲ್ಲಿ ಬರಿಬೇಕು. ಓಕೆನಾ? ಅದನ್ನ ಎಲ್ಲ ನಮೂದಿಸ್ಬೇಕು. ನೋಡಿ, ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲಾಂದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಮಕ್ಳೇ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬಹುದು. ಸರಿನಾ ಮಕ್ಳೇ? ಬನ್ನಿ ಹಾಗಿದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಈ ನೆಲದೊಡನೆ ನಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂತ ನೀವು ಹೇಳ್ಬೇಕು. ಮತ್ತೆ ಅದೇ ರಿಪೀಟ್ ಆಗುತ್ತೆ, ನಾನು ಪಾಂಡವರೊಡನೆ ಹೋರಾಡ್ತೀನಿ, ನಾನಿರ್ಬೇಕು ಇಲ್ಲ ಪಾಂಡವ್ರು ಇರ್ಬೇಕು ಅನ್ನೋದನ್ನ ಹೇಳ್ತಾನಲ್ವಾ. ಆ ವಿಷಯವನ್ನ ಇಲ್ಲಿ ಬರಿಬೇಕು ನೀವು. ಇಲ್ಲಿ ನೋಡಿ, ಇದಿಷ್ಟು ನಾನು ಕೊಟ್ಟಿರೋಂತ ಆನ್ಸರು. ನೀವು ಇದನ್ನೇ ಬರಿಬೇಕು ಅಂತ ಏನಿಲ್ಲ. ಸರಿನಾ ಮಕ್ಳೇ? ಬೇಕಾದ್ರೆ ಒಂದ್ಸತಿ ಓದ್ತೀನಿ ನೋಡಿ. ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೋ ಎಂದು ಸಲಹೆ ಮಾಡಿದಾಗ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ. ಅವನು, ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ, ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು. ಈ ಭೂಮಿ ನನಗೆ ಪಾಳು ಭೂಮಿ ಸಮ ಅಂತ ಹೇಳ್ತಾನೆ. ಪ್ರಿಯ ಗೆಳೆಯನಾದ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ಮತ್ತೆ ಸಹಬಾಳ್ವೆ ಮಾಡೋದಿಲ್ಲ ಅಂತ ಹೇಳೋದನ್ನ ಸ್ಪಷ್ಟವಾಗಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಒಂದು ವಿಷಯವನ್ನ ನೋಡೋಣ. ಇಲ್ಲಿ 3ನೇದು, ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯನು. ಅವರಿಬ್ರು ಯಾರನ್ನ ಕೊಂದಿರ್ತಾರೆ? ಅವರ ಫ್ರೆಂಡ್ ಯಾರು? ದಿನಪಸುತನನ್ನ, ಮತ್ತ ಅವರ ತಮ್ಮ ಅಲ್ವಾ, ತಮ್ಮನನ್ನ ಕೊಂದಿರ್ತಾರಲ್ವಾ, ದುಶ್ಯಾಸನನನ್ನ. ಅದಕ್ಕೆ ಅವರನ್ನ ನಾನು ಸಾಯಿಸ್ತೀನಿ, ಅವ್ರ ದೇಹದಲ್ಲಿ ಪ್ರಾಣ ಇರಬಾರ್ದು, ಅಥವಾ ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಬಿಡಲ್ಲ ಅಂತ ಹೇಳ್ತಾನೆ ಅಲ್ವಾ. ಆ ವಿಷಯವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ನೋಡಿ, ಇಲ್ಲಿ ನಾನು ಇದು ಆನ್ಸರ್ ಅನ್ನ ಕೊಟ್ಟಿದ್ದೀನಿ. ನೀವು ನಿಮ್ಮ ವಾಕ್ಯದಲ್ಲಿ ಕೂಡ ಬರಿಬಹುದು. ನಿಮ್ಗೆ ಸಾರಾಂಶ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಎಲ್ಲ ಸಾರಾಂಶವನ್ನ ಹಾಕಿದ್ದೀನಿ. ಒಂದೊಂದು ಯಾವ ಕಂದ ಪದ್ಯಕ್ಕೂ ಸಾರಾಂಶವನ್ನ ಹಾಕಿದ್ದೀನಿ. ಅದಕ್ಕೆ ಮತ್ತೆ ನಿಮ್ಗೆ ಏನ್ ಮಾಡಿದೀನಿ ಅಂದ್ರೆ ಎಲ್ಲ ಪದಗಳ ಅರ್ಥವನ್ನ ಕೂಡ ಹಾಕಿದ್ದೀನಿ. ನೀವು ಅದನ್ನ ಓದ್ಕೊಂಡ್ರೆ ಸಾಕು, ನೀವು ಈ ಆನ್ಸರ್ಗಳನ್ನ ಬರೀಬಹುದು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ 8-10 ವಾಕ್ಯ. ಈ 8-10 ವಾಕ್ಯದ್ದು ದೊಡ್ಡದಿರುತ್ತೆ. ನಿಮಗೆ ಪೂರ್ತಿ ಈ ಒಂದು ಪದ್ಯ ಭಾಗದ ಎಲ್ಲ ಸಾರಾಂಶ ಗೊತ್ತಿದ್ರೆ ನೀವು ಬರಿಬಹುದು, ಎಲ್ಲದಕ್ಕೂ ಆನ್ಸರ್ ಬರಿಬಹುದು. ಏನ್ ಗೊತ್ತಾ, ಇಲ್ಲಿ ಭೀಷ್ಮ ಮತ್ತು ದುರ್ಯೋಧನನ ನಡುವೆ ಏನ್ ಸಂಭಾಷಣೆ ಆಯ್ತು ಅನ್ನೋದು ಪೂರ್ತಿ ಸಾರಾಂಶ ಬರುತ್ತೆ. ಏನಾಗುತ್ತೆ, ಅವ್ರು ನಮಸ್ಕರಿಸಿ ಹೋಗ್ಲಿಕ್ಕೆ ಬಂದಾಗ ಈ ಸಂಧಿ ಮಾಡ್ಕೊ ಅಂತ ಹೇಳ್ತಾರೆ. ಇಲ್ಲ, ನಾನು ಸಂಧಿ ಮಾಡ್ಕೊಳಲ್ಲ ಅಂತ ಹೇಳ್ತಾನೆ. ನಾನು ಬರೀ ಯುದ್ಧದಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತಾನಲ್ವಾ, ಆ ವಿಷಯವನ್ನ ಬರಿಬೇಕು. ಅಲ್ಲಿ ವಚನದಲ್ಲಿ ಇತ್ತಲ್ವಾ. ಆಮೇಲೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತಾನೆ. ಏನಂದ್ರೆ, ನಾ ಈ ಪಾಳು ಭೂಮಿಗೆ ಹೋರಾಡ್ತಾ ಇಲ್ಲ, ನನ್ನ ಫ್ರೆಂಡ್, ನನ್ನ ದಿನಪಸುತನನ್ನ ಕೊಂದಂತದ, ನನ್ನ ದುಶ್ಯಾಸನನ್ನ ಕೊಂದಿದ್ದಾರೆ, ಅದಕ್ಕೆ ನಾವು ಈ ಪಾರ್ಥ ಭೀಮರನ್ನ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಅವ್ರು ತೀರ್ಕೊಂಡ್ಮೇಲೆ ಬೇಕಾದ್ರೆ ನಂದು ಏನಾದ್ರೂ ತಣುವಾರಿ ಇದ್ರೆ ನಾನು ಸಂಧಿ ಮಾಡ್ಕೋತೀನಿ ಅಂತ ಹೇಳ್ತಾನಲ್ವಾ. ಆ ಎಲ್ಲ ವಿಷಯಗಳನ್ನ, ಆ ಎಲ್ಲ ಸಂಭಾಷಣೆಯನ್ನ ಇಲ್ಲಿ ಬರಿಬೇಕು ಮಕ್ಕಳೇ ನೀವು. ಓಕೆನಾ? ನಾನು ಇದನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ಅಲ್ಲಿಂದ ನೀವು ಬಳಸ್ಕೋಬಹುದು. ಇಲ್ಲಾಂದ್ರೆ ನಿಮಗೆ ಈ ಪದ್ಯ ಕರೆಕ್ಟ್ ಆಗಿ ಗೊತ್ತಿದ್ರೆ ನಿಮ್ಮ ವಾಕ್ಯದಲ್ಲಿ ಕೂಡ ನೀವು ಬರಿಬಹುದು. ಮ್ಯಾಮ್ ಇದನ್ನೆಲ್ಲ ಇಷ್ಟೇ ನೆನ್ಪಿಟ್ಕೋಬೇಕಾ ಅಂತಂದ್ರೆ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಕ್ಕಳೇ, ನಿಮ್ಗೆ ಗೊತ್ತಿದ್ರೆ ಸಾಕು. ಅಂದ್ರೆ ನೀವೇನ್ ಗೊತ್ತಾ, ಕೀ ವರ್ಡ್ಸ್ ಮಾಡ್ಕೊಳ್ಳಿ. ನಿಮ್ಗೆ 8-10 ವಾಕ್ಯ ಬರಿಬೇಕಾದ್ರೆ ಜಸ್ಟ್ ಒಂದು ಟಿಪ್ ಹೇಳ್ತೀನಿ ನೋಡಿ. ಏನ್ ಗೊತ್ತಾ, ನೀವು 8-10 ವಾಕ್ಯದ ಪ್ರಶ್ನೆಯನ್ನ ಬರ್ಕೊಳ್ಳಿ. ಒಂದು ಮಧ್ಯದಲ್ಲಿ ಒಂದು ಬಾಕ್ಸ್ ಮಾಡ್ಕೊಂಡು ಅದ್ರಲ್ಲಿ ಬರ್ಕೊಳ್ಳಿ. ಅದಕ್ಕೆ ಏನೇನ್ ಕೀ ವರ್ಡ್ಸ್ ಬೇಕು. ಮೊದಲನೇ ಕೀವರ್ಡ್, 2ನೇ ಕೀವರ್ಡ್, 3ನೇ ಕೀವರ್ಡ್, 4ನೇ ಕೀವರ್ಡ್, 5ನೇ ಕೀವರ್ಡ್ ಅಂತ ಹಿಂಗ್ ಕೀವರ್ಡ್ಸ್ ನ ಬರ್ಕೊಳ್ಳಿ. ಕೀವರ್ಡ್ಸ್ ಬರ್ಕೊಂಡ್ರೆ ನೀವು ಒಂದು ಕೀವರ್ಡ್ ಇಟ್ಕೊಂಡು ನೀವು 1 ಲೈನ್ ಮಾಡ್ಕೋಬಹುದಾ? ಓಕೆ. ನೀವು 6 ಕೀವರ್ಡ್ಸ್ ಗಳನ್ನ ಬರ್ಕೊಂಡು ಒಂದೊಂದಕ್ಕೆ 2 ಲೈನ್ ಮಾಡಿದ್ರು 12 ಲೈನ್ ಆಗೋಗ್ಬಿಡುತ್ತೆ ಮಕ್ಳೇ. ಅಥವಾ 5 ಕೀವರ್ಡ್ಸ್ ಮಾಡ್ಕೊಂಡ್ರು ನೀವೇನ್ ಮಾಡ್ಬೋದು, ಅದನ್ನ 10 ಲೈನ್ ಮಾಡ್ಬೋದು. ಅದಕ್ಕಾಗಿ ಕೀವರ್ಡ್ಸ್ ಅನ್ನ ಬರ್ಕೊಳ್ಳಿ, ಕೀವರ್ಡ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಮ್ಯಾಮ್ ಇದ್ರಲ್ಲಿ ಏನ್ ಕೀವರ್ಡ್ಸ್ ಇರ್ಬೋದು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಅಲ್ವಾ ಮಕ್ಳೇ? ನೋಡಿ, ಕೀ ವರ್ಡ್ಸ್ ಅಂದ್ರೆ ಏನಿರುತ್ತೆ ಗೊತ್ತಾ, ಒಂದು ಪ್ರಶ್ನೆ ಇದ್ದಾಗ ಭೀಷ್ಮ ಮತ್ತು ದುರ್ಯೋಧನರ ಸಂಭಾಷಣೆ ಎಂದಾಗ ಇಲ್ಲಿ ಏನು ಪ್ರಮುಖವಾಗಿದ್ದು,
ಸಂಧಿ ಕಾರ್ಯದ ಬಗ್ಗೆ ಬರುತ್ತೆ. ಮತ್ತೆ ಇಲ್ಲಿ ಅವರ ಫ್ರೆಂಡ್ ಆದಂತ ದಿನಪಸುತ ಅಂದ್ರೆ ಅವರ ಗೆಳೆಯನಾದಂತ ಅವನ ಬಗ್ಗೆ ಬರುತ್ತೆ. ದುಶ್ಯಾಸನನ ಬಗ್ಗೆ ಬರುತ್ತೆ. ಆಮೇಲೆ ಅವನು ಅಷ್ಟು ಜನ ತೀರ್ಕೊಂಡ್ರಲ್ಲ ಅವನ ಯಾರು ಸಹೋದರರು, ಆ ಸಹೋದರರ ಬಗ್ಗೆ ಬರಿಬೇಕು. ಅವಾಗ ಅವ್ರು ಮತ್ತೆ ಹುಟ್ಟಿ ಬರ್ತಾರಾ ಅಂತ ಕೇಳ್ತಾನೆ, ಕ್ವಶನ್ ಕೇಳ್ತಾನಲ್ವಾ, ಆ ಕ್ವಶನ್ ಕೇಳು. ಆ 5 ಏನಿದೆ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಕೀ ವರ್ಡ್ಸ್ ಅಥವಾ ಕೀ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಅದನ್ನ ಇಟ್ಕೊಂಡು ನೀವು 10 ಲೈನ್ ಆರಾಮಾಗಿ ಬರಿಬಹುದು ಅಲ್ವಾ ಮಕ್ಳೇ? ಸರಿ, ಹಾಗಿದ್ರೆ ಬನ್ನಿ ಮಕ್ಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಿದೆಪಾ ಅಂತ ಹೇಳಿದ್ರೆ ಇದೇ ಒಂದು ಕ್ವಶನಿಗೆ ಆನ್ಸರ್ ಅನ್ನ ನಾನು 2 ಭಾಗದ ಮಾಡಿ ಹಾಕಿದ್ದೀನಿ, ಯಾಕಂದ್ರೆ ಒಂದ್ರಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರ್ಲಿಲ್ಲ ಅಂತ ಹೇಳಿ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 8-10 ವಾಕ್ಯದಲ್ಲಿ ಈ ಉತ್ತರವನ್ನ ನಾನು ಪೂರ್ತಿಯಾಗಿ ಕೊಟ್ಟಿದ್ದೀನಿ. ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ತೆಗೆದುಕೊಳ್ಳಿ ಮಕ್ಕಳೇ. ಹಾಗಿದ್ರೆ ನಾನು ಈಗ ಸಂದರ್ಭವನ್ನ ಹೇಳ್ತಾ ಇದ್ದೀನಿ. ಈಗಾಗ್ಲೇ ನಾನು ಪದ್ಯವನ್ನ ಹೇಳ್ಬೇಕಾದ್ರೆ ಸಂದರ್ಭವನ್ನ ಹೇಳಿದ್ದೆ, ನಿಮ್ಗೆ ಏನೇನ್ ಬರಿಬೇಕು ಅಂತ ಹೇಳಿ. ಫಸ್ಟು ರನ್ನ ಮಹಾಕವಿಯ ಬಗ್ಗೆ ಬರಿಬೇಕು, ಸಾಹಸ ಭೀಮ ವಿಜಯದ ಬಗ್ಗೆ ಬರಿಬೇಕು, ಯಾಕಂದ್ರೆ ಅಲ್ಲಿಂದ ಆಯ್ದುಕೊಂಡಿದೀವಿ ಅಂತ ಹೇಳಿ ಅಲ್ವಾ. ಮತ್ತೆ ಇಲ್ಲಿ ನಾವು ಚಲಮನೆ ಮೆರವಂ ಅಂತ ಅನ್ನೋಂತ ಒಂದು ಪದ್ಯ ಭಾಗದಿಂದ ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಹಂಪ ನಾಗರಾಜ್ ಅವ್ರದ್ದು ಹೇಳಿದ್ನಲ್ಲ, ರನ್ನ ಸಂಪುಟದಿಂದ ಆಯ್ದುಕೊಂಡಿದೀವಿ, ಅದನ್ನು ಕೂಡ ಬರೀರಿ ಮಕ್ಳೇ. ಅವಾಗ ನಿಮ್ಗೆ ಜಾಸ್ತಿ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಮ್ಯಾಮ್ ಅಂತಂದ್ರೆ ಇದಿಷ್ಟಕ್ಕೆ 1 ಮಾರ್ಕ್ ಬರುತ್ತೆ ನಿಮ್ಗೆ. 1 ಅಂಕದ ಏನು ಆಯ್ಕೆಗೆ 1 ಅಂಕ ಇರುತ್ತೆ. ಯಾರು ರನ್ನ ಮಹಾಕವಿ ಬಗ್ಗೆ ಚಲಮನೆ ಮೆರವಂ ಅನ್ನೋ ಪದ್ಯ ಭಾಗವನ್ನ ಎಲ್ಲಿಂದ ತಗೊಂಡಿದೀವಿ, ಸಾಹಸ ಭೀಮ ವಿಜಯದಿಂದ. ಸರಿನಾ ಮಕ್ಳೇ? ಹಾಗಿದ್ರೆ ಈ ಸಂದರ್ಭ ಏನು ಅಂತ ಹೇಳಿ ಬರುತ್ತೆ ನೋಡಿ. ಇಲ್ಲಿ ನಾನು ಈ ನೆಲಕ್ಕಾಗಿ ಹೋರಾಡ್ತಾ ಇದ್ದೀನಾ ಅಂತ ಹೇಳಿ ಕೇಳ್ತಾನಲ್ವಾ, ಆ ವಿಷಯವನ್ನ ಇಲ್ಲಿ ಬರಿಬೇಕು. ಏನು ಅಂತ ಹೇಳಿದ್ರೆ, ಅಜ್ಜ ನಾ ಈ ಭೂಮಿ ಏನ್ ಮಾಡ್ತಾ ಇದ್ದೀನಿ, ಯುದ್ಧ ಯಾಕೆ ಮಾಡ್ತಾ ಇದ್ದೀನಿ, ಈ ಪಾಳು ನೆಲಕ್ಕಾಗಿ ಮಾಡ್ತಾ ಇದ್ದೀನಾ ಅಂತ ಹೇಳಿ ಕೇಳ್ತಾನಲ್ವಾ, ಆ ಒಂದು ವಿಷಯವನ್ನ ಬರಿಬೇಕು ಇಲ್ಲಿ. ಸ್ವಾರಸ್ಯ ಅಂತ ಕೇಳಿದಾಗ, ಸಾರಿ ಮಕ್ಳೇ, ಸ್ವಾರಸ್ಯ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ನಶ್ವರ. ಯಾಕಂದ್ರೆ ನಾನು ಯಾಕೆ ಹೋರಾಡ್ತಾ ಇದ್ದೀನಿ ಅಂದ್ರೆ ನನ್ನ ಕ್ಷತ್ರಿಯ ಗುಣವನ್ನ, ಅಂದ್ರೆ ಕ್ಷತ್ರಿಯ ಗುಣ ಅಂದ್ರೆ ರಾಜರ ಧರ್ಮ ಏನು, ಹೋರಾಡೋದಲ್ವಾ, ಹಂಗ ಅದಕ್ಕಾಗಿ ಹೋರಾಡ್ತಾ ಇದ್ದೀನಿ ಅನ್ನೋದನ್ನ ಬರೀತಾನೆ. ನಾನು ಹೇಡಿ ಅಲ್ಲ ಅನ್ನೋದನ್ನ ಇಲ್ಲಿ ತೋರ್ಪಡ್ತಾನೆ, ಅವನ್ ಛಲದ ಗುಣವನ್ನ ಇಲ್ಲಿ ವ್ಯಕ್ತಪಡಿಸ್ತಾನೆ ಅನ್ನೋದನ್ನ ನೀವು ಬರಿಬೇಕು. ಮ್ಯಾಮ್ ಹೀಗೆ ಬರಿಬೇಕಾ ಅಂತ ಕ್ವಶನ್ ಬರ್ಬೋದು. ಹೀಗೆ ಬರಿಬೇಕು ಅಂತ ಏನಿಲ್ಲ ಮಕ್ಳೇ, ನೀವು ಹೇಗ್ ತಿಳ್ಕೊಂಡಿದ್ದೀರಾ ಅಂತ ಹಾಗೆ ಬರ್ದ್ರು ಓಕೆ. ಆದ್ರೆ ಕೆಲವೊಂದು ಕೀ ವರ್ಡ್ಸ್ ಇದೆ, ಅವನ್ ಛಲದ ಗುಣವನ್ನ ಮೆರೆದಿರೋಂಥದ್ದು, ಅವೆಲ್ಲ ಕೀವರ್ಡ್ಸ್ ಮಾತ್ರ ಇಟ್ಕೊಳ್ಳಿ, ಬಾಕಿ ಇದೆಲ್ಲ ನಿಮ್ಮ ವಾಕ್ಯಗಳಲ್ಲೇ ಬರೀರಿ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಇನ್ನೊಂದು ಮುಂದಿನ ಭಾಗವನ್ನ ತೋರಿಸ್ತೀನಿ. ಇಲ್ಲಿ ಸಮರದೊಳಗೆನಗಜ್ಜ ಪೇಳ್ ಮಾವುದು ಕಜ್ಜಂ ಅಂತ ಕೇಳ್ತಾನೆ. ಫಸ್ಟೇ ಕೇಳ್ತಾನಲ್ಲ ಏನಂತಾನೆ, ಈ ಸಮರದೊಳಿ ನನ್ ಮುಂದೆ ಏನ್ ಮಾಡ್ಬೇಕು ಅಂತ ಕೇಳ್ತಾನಲ್ವಾ ಕ್ವಶನ್, ಆ ಕ್ವಶನ್ ಬಗ್ಗೆ ಇಲ್ಲಿ ಹೇಳ್ಬೇಕು. ಅವಾಗ ಏನ್ ಮಾಡ್ತಾರ ಅವ್ರ ಅಜ್ಜ, ನೀನ್ ಈಗಾದ್ರೂ ಒಪ್ಕೋ, ನಾನ್ ಸಂಧಿ ಕಾರ್ಯ ಮಾಡಿಸ್ತೀನಿ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನೀನು ಏನ್ ಮಾಡ್ಬೇಕು, ಬರಿಬೇಕಿಲ್ಲಿ. ಆಮೇಲೆ ಸ್ವಾರಸ್ಯ ಅಂತ ಹೇಳಿದಾಗ ಇಷ್ಟು ದೊಡ್ಡದು ಬರಿಬೇಕಾ ಮ್ಯಾಮ್ ಅಂತ ಕ್ವಶನ್ ಇರ್ಬೋದು ನಿಮ್ಗೆ. ಇಷ್ಟೇ ದೊಡ್ಡದು ಬರಿಬೇಕು ಅಂತೇನಿಲ್ಲ, ಇದನ್ನ ನೀವೇನಂತ ಹೇಳ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮಾತಿನಲ್ಲಿ ಇದನ್ನ ಹೇಗೆ ಸ್ವಾರಸ್ಯಪೂರ್ಣವಾಗಿ ರನ್ನ ಮಹಾಕವಿ ಹೇಳಿದ್ದಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಇದು ನಾನೇನ್ ಮಾಡಿದೀನಿ ಅಂದ್ರೆ ನನಗೆ ಗೊತ್ತಿರೋ ತರ ನಾನ್ ಬರ್ದಿರೋದು, ನೀವು ಕೂಡ ನಿಮ್ಮ ಮಾತಿನಲ್ಲಿ ಬರಿಬೋದು. ಇಲ್ಲಿ ಏನಂತ ಹೇಳಿ ಬರಿಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಕ್ವಶನ್ ಬಂದ್ರೆ ಏನ್ ಮಾಡಿ ಗೊತ್ತಾ, ಅದನ್ನ ಓದ್ಕೊಳ್ಳಿ. ಸಮರದೊಳಗೆನಗಜ್ಜ ಪೇಳ್ಮಾವುದು ಕಜ್ಜಂ ಅಂತ ಕೊಟ್ಟಿದ್ದಾರೆ. ಅವಾಗ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ದುರ್ಯೋಧನನು ಅವ್ರ ಮಾತಿನಲ್ಲಿ ನಾನು ಸಂಧಿ ಮಾಡ್ಕೊಳಕ್ ಬಂದಿಲ್ಲ ಅನ್ನೋದನ್ನ ಸ್ವಾರಸ್ಯಪೂರ್ಣವಾಗಿ ಹೇಳ್ತಾನೆ. ನಾನು ಇಲ್ಲಿ ಮುಂದೆ ಏನ್ ಮಾಡ್ಬೇಕು ಯುದ್ಧದಲ್ಲಿ ಅದನ್ನ ಹೇಳಿ ನಾನು ಸಂಧಿ ಮಾಡ್ಕೊಳಕ್ ಬಂದಿಲ್ಲ ಅನ್ನೋದನ್ನ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಬರ್ದ್ರು ಆಯ್ತು ಮಕ್ಳೇ. ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಿಮ್ಗೆ ಸ್ವಲ್ಪ ಅಭ್ಯಾಸ ಭಾಗವನ್ನ ಹೇಳ್ತಾ ಇದ್ದೀನಿ. ಈಗಾಗ್ಲೇ ನಾನು ಪದ್ಯವನ್ನ ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಹೇಳಿದೀನಿ ಏನು ಅಂದ್ರೆ, ಇಲ್ಲಿ ಸಮಾಸ ಭಾಗವನ್ನ ನಾನು ಹೇಳಿದೀನಿ. ಏನಂದ್ರೆ ಪಾರ್ಥನು ಪ್ಲಸ್ ಭೀಮನು ಅನ್ನೋದು ದ್ವಂದ್ವ ಸಮಾಸ ಅಂತ ಹೇಳಿದೀನಿ, ಹೌದಲ್ವಾ? ಯಾಕಂದ್ರೆ 2 ನಾಮಪದಗಳಿದೆ, ಎರಡಕ್ಕೂ ಈಕ್ವಲ್ ವೇಟೇಜ್ ಇರೋದ್ರಿಂದ ಇವೆರಡನ್ನು ನಾವು ಏನಂತ ಹೇಳ್ತೀವಿ, ನಾವು ದ್ವಂದ್ವ ಸಮಾಸ ಅಂತ. ಅಂತಕಾತ್ಮಜ ನಿಮ್ಗೆ ಯಾವಾಗ್ಲೂ ಗೊತ್ತಿದೆ, ಬಹುರ್ವಿ ಸಮಾಸ ಅಂತ. ಅಂತಕನ ಆತ್ಮಜನು ಯಾವನೋ ಅವನು ಅಂತಕಾತ್ಮಜ. ಅಂದ್ರೆ ಭೀಮನ ಮಗ
ಭೀಮನ ಮಗನ ಅಲ್ಲ ಅಲ್ಲ, ಯಮರಾಜನ ಮಗ. ಓಕೆ, ಸಾರಿ ಮಕ್ಕಳೇ. ಯಮರಾಜನ ಮಗ ಯಾವನು ಅವನು. ಯಮರಾಜನ ಮಗ ಯಾರು? ಯುಧಿಷ್ಠರ ಅಥವಾ ಧರ್ಮರಾಯ ಅಂತ ಹೇಳಿ ಬರಿಬೇಕು. ಬಹುರ್ವಿಹಿ ಸಮಾಸ ಆಗುತ್ತೆ ಮಕ್ಕಳೇ ಇದು. ಆಮೇಲೆ ದೀನಪ ಸುತ, ಇದು ಕೂಡ ದೀನಪನ ಸುತ ಯಾರು? ಅವನೇ ದೀನಪ ಸುತ. ಯಾರು? ದೀನಪ ಅಂದ್ರೆ ಸೂರ್ಯ. ಸೂರ್ಯನ ಮಗ ಯಾರು? ಕರ್ಣ ಅಲ್ವಾ? ಕರ್ಣ ಯಾರು ಅಂತ ಹೇಳಿ ಬರೆಯೋದನ್ನ ನಾವು ದೀನಪ ಸುತ ಅಂತ ಹೇಳಿದೀವಿ. ಇದು ಬಹುರ್ವಿಹಿ ಸಮಾಸ ಮಕ್ಕಳೇ. ಇದು ನೆಕ್ಸ್ಟ್ ನೋಡೋಣ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಕೃತಿಕಾರರ ಮನನಕ್ಷೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಇದು ಬರಬಹುದು. ಈ ಒಂದು ಅಭ್ಯಾಸ ಭಾಗದಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರಸ್ತಾರ ಹಾಕೋದ್ ಬರ್ಬೋದು. ಕಂದ ಪದ್ಯ ಇರೋದ್ರಿಂದ ಪ್ರಸ್ತಾರ ಹಾಕಿ ನೀವು ಅದ್ರ ಬಗ್ಗೆ ಬರೆಯೋದು, ಎಷ್ಟು ಮಾತ್ರೆಗಳ ಇದು ಇದೆ ಅಂತ ಬರಿಬೇಕಾಗುತ್ತೆ. ಅದಕ್ಕೆ 3 ಅಂಕಗಳಿರುತ್ತೆ. ಐಡೆಂಟಿಫೈ ಮಾಡೋದಕ್ಕೆ, ಪ್ರಸ್ತಾರ ಹಾಕೋದಕ್ಕೆ, ಮತ್ತೆ ಅದು ಕಂದ ಪದ್ಯನೋ ಯಾವುದು ಅಂತ ಹೇಳಿ ನೀವು ಹೇಳೋದಕ್ಕೆ. ಮತ್ತೆ ಇಲ್ಲಿ ನಿಮ್ಗೆ ಕೃತಿಕಾರ ಪರಿಚಯ ಬರ್ಬೋದು. ಇಲ್ಲಿ ರನ್ನ ಮಹಾಕವಿ ಎಲ್ಲಿ ಹುಟ್ಟಿದ್ರು? 1949, ಮುದುಹೊಳಲು. ಎಲ್ಲಿ? ಬಾಗಲಕೋಟೆ ಜಿಲ್ಲೆಯ ಮುದುಹೊಳಲು. ಅವರ ಕೃತಿಗಳು ಯಾವ್ದು ಅಂತ ಬರಿಬೇಕು. ಅವ್ರ ಪ್ರಶಸ್ತಿಗಳು ತುಂಬಾ ಈಸಿ. ಕವಿ ಚಕ್ರವರ್ತಿ ಅಂತ ಬರ್ದ್ರೆ ಆಯ್ತು. ಅದನ್ನ ಬೇಕಾದ್ರೆ ತೈಲಪ ರಾಜ ಕೊಟ್ಟಿರೋದು ಅಂತ ಹೇಳಿ ಬರೆದ್ರು ಓಕೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಈ ಒಂದು ತರಗತಿಯ ಮರುಮನನವನ್ನ ಮಾಡೋಣ ಬನ್ನಿ ಮಕ್ಕಳೇ. ಏನಪ್ಪಾ ಮರುಮನನ ಅಂತ ಹೇಳಿದ್ರೆ, ನಾವು ಕೃತಿಕಾರರ ಪರಿಚಯವನ್ನ ತಿಳ್ಕೊಂಡ್ವಿ, ಪದ್ಯದ ಭಾವಾರ್ಥವನ್ನ ತಿಳ್ಕೊಂಡ್ವಿ, ಅಭ್ಯಾಸ ಭಾಗವನ್ನ ತಿಳ್ಕೊಂಡ್ವಿ, ಮತ್ತೆ ಕೃತಿಕಾರರ ಮನನ ನಕ್ಷೆಯನ್ನು ತಿಳ್ಕೊಂಡ್ವಿ. ಈಗ ಮರುಮನನವನ್ನ ಮಾಡ್ತಾ ಇದೀವಿ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಈ ರನ್ನ ಮಹಾಕವಿ ಬರೆದಿರುವಂತಹ ಈ ಚಲಮನೆ ಮೆರವಂ ಅನ್ನುವಂತ ಪದ್ಯ ನಿಮ್ಗೆ ಹೇಗ್ ಅನಿಸ್ತು? ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಮತ್ತೆ ನಮ್ಮ ವಾಟ್ಸಪ್ ಅಲ್ಲಿ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಗೆ ಯಾವ್ದಾದ್ರು ಕ್ವಶನ್ ಬಂದಿಲ್ಲ ಅಂದ್ರೆ ನಂಗೆ ಕೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ಅಭ್ಯಾಸ ಭಾಗವನ್ನ ಹಾಕಿದೀವಿ, ಮತ್ತೆ ಹಿಂದಿನ ವರ್ಷದ PYQs ಅನ್ನು ಕೂಡ ಹಾಕಿದೀವಿ. ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಧನ್ಯವಾದಗಳು ಮಕ್ಕಳೇ.